ರಾಹುಲ್ ಗಾಂಧಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಈ ಹಿಂದಿನ ಚುನಾವಣೆಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಿಲ್ಲ ಅನ್ನುವಂತಹ ಆಯಾಮದಲ್ಲಿ ಸುಮಾರು 6 ತಿಂಗಳ ಅಧ್ಯಯನವನ್ನು ನಡೆಸಿ ದೇಶದಾದ್ಯಂತ ಒಂದು ಸಂಚಲನವನ್ನು ಹುಟ್ಟುಹಾಕಿದ್ರು. ಅದಕ್ಕೆ ಬೇಕಾದಂತಹ ಅಂಕಿ ಅಂಶಗಳನ್ನು ದೇಶದ ಜನತೆಯ ಮುಂದಿಟ್ಟರು. ರೈಟ್, ಇದು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಹೋರಾಟದ ಪರಿ. ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿದ್ದಂತಹ ಕಾಂಗ್ರೆಸ್ ನಾಯಕರು ಡೆಫಿನೆಟ್ಲಿ ಸಪೋರ್ಟ್ ಮಾಡಿದ್ರು. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಎಲ್ಲಿ ಎಡವಿದೆ ಅಂತ ಹೇಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ರು. ಇದೆಲ್ಲದರ ನಡುವೆ ಕೆ ಎನ್ ರಾಜಣ್ಣವರು ಆಗ ಅಧಿಕಾರದಲ್ಲಿದ್ದದ್ದು ನಾವೇ, ಆಡಳಿತ ನಡೆಸ್ತಾ ಇದ್ದವ್ರು ನಾವಾಗ ನೋಡ್ಕೊಂಡಿಲ್ಲ ಅಂದರೆ ಹೇಗೆ, ನಮ್ಮದು ಜವಾಬ್ದಾರಿ ಇದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ರು ನೋಡಿ. ರೈಟ್, ಹೈಕಮಾಂಡ್ನಿಂದ ಸೂಚನೆ ಬಂತು, ಕೆ ಎನ್ ರಾಜಣ್ಣವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಕೆ ಎನ್ ರಾಜಣ್ಣವರು ಹೇಳಿದ ಒಂದೇ ಒಂದು ಮಾತು, ಇದು ಒಂದು ಷಡ್ಯಂತ್ರ, ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತು, ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆ ಸತ್ಯವನ್ನು ಹೊರಗೆ ತರ್ತೀನಿ. ಸಿದ್ದರಾಮಯ್ಯನವರು ಈಗ ಕೈಲಾಗದಂತಹ ಪರಿಸ್ಥಿತಿ, ತಮ್ಮ ಆಪ್ತರು ಕೆ ಎನ್ ರಾಜಣ್ಣವರು ಇರುವಂತಹ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಆಗಾಗ ಹೇಳ್ತಿದ್ದಂಥ ಕೆ ಎನ್ ರಾಜಣ್ಣ ಅವರದ್ದೇ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಪಡ್ಕೊಂಡಿರುವುದರಿಂದಾಗಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿದ್ದಾರೆ. ಆದರೂ ಪ್ರಯೋಜನ ಅನ್ನೋದಾಗಿಲ್ಲ. ಇದರ ನಡುವೆ KPCC ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅವರಿಗೆ ಹಿರಿಯ ನಾಯಕ ಕೆ ಎನ್ ರಾಜಣ್ಣ ಅವರ ಸಚಿವ ಸ್ಥಾನವನ್ನು ಇದರಿಂದ ತೆರವು ಮಾಡಿದ್ದಕ್ಕೆ, ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದಕ್ಕೆ ಬೇಸರ ಆಗಿದೆ ಅಂತ ಹೇಳಿದ್ದಾರೆ. ಆದರೂ ಕಾಂಗ್ರೆಸ್ ಅಣ್ತಂದ್ರ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ, ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ, ಈ ಥರ ಹೇಳ್ಕೊಂಡ್ರೂ ಕೂಡ ತೆರೆ ಮರೆಯಲ್ಲಿ ಆಂತರಿಕವಾಗಿರುವಂಥ ಸಮಸ್ಯೆಗಳು ಓಪನ್ ಸೀಕ್ರೆಟ್ ಬಣಗಳಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಬಣಗಳ ನಡುವಿನ ಕಚ್ಚಾಟದಲ್ಲಿ ಒಂದು ಬಣದ ಬಲವನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಇನ್ನೊಂದು ಬಣ ಮಾಡಿತಾ ಅದರಲ್ಲಿ ಮೊದಲ ಹಂತದ ಸಕ್ಸಸ್ಸನ್ನು ಖಂಡಿತ ಅನ್ನುವಂಥ ಪ್ರಶ್ನೆಯ ಕುರಿತಂತೆ ಇವತ್ತು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ನೆನ್ನೆ ನಾವು ಮಾತಾಡಿದ್ದಿದೆ ವಿಚಾರ. ಕಾಂಗ್ರೆಸ್ ಅಂದಾಗ ನೀವೆಷ್ಟೇ ಆಂತರಿಕವಾಗಿ ಸಮಸ್ಯೆ ಇಲ್ಲ ಅಂದರೂ ಕೂಡ ಅದು ವಿಸಿಬಲ್ ಕಾಣಿಸ್ತಾ ಇದೆ. ಇದರ ಅಂದರೆ CM ಮತ್ತು DCM ಗುದ್ದಾಟದಲ್ಲಿ ಕೆ ಎನ್ ರಾಜಣ್ಣನವರು ಇಲ್ಲಿ ಬಲಿಪಶುವಾದ್ರ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಜೊತೆಗೆ CM DCM ಗುದ್ದಾಟದಲ್ಲಿ ಹಾಗಾದರೆ ಯಾರ ಕೈ ಮೇಲಾಯಿತು ಅದನ್ನು ಹೇಳಬೇಕಾಗಿಲ್ಲ, ಅರ್ಥ ಆಗಿದೆ ರಾಜ್ಯದ ಜನಕ್ಕೆ. ಕುರ್ಚಿ ಕಾದಾಟದಲ್ಲಿ ಗೆದ್ದೇ ಬಿಟ್ರ DCM DK ಶಿವಕುಮಾರ್. ಪರಮಾಪ್ತ ರಾಜಣ್ಣ ಹಿಟ್ ವಿಕೆಟ್ಗೆ ಹಾಗಾದರೆ ಕಾರಣ ಯಾರು? ಎಲ್ಲರೂ ಹೇಳ್ತಿರೋದು ಆ ಮಹಾನಾಯಕರೇ ಕಾರಣ ಅಂತ. ಏನು ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವ್ರು ಸೋತು ಬಿಟ್ರ? ಸೋತ ಹಾಗೆ ಕಾಣ್ತಾ ಇದೆಯಾ? ಸೋತಿದ್ದ ಹೇಗೆ? ಈ ಪ್ರಶ್ನೆಗಳಿದ್ದಾವೆ. ಅಧಿವೇಶನದ ಸಮಯದಲ್ಲಿ ಹೈ ರಿಸ್ಕ್ ಹೇಗಾಯಿತು? ಏನು CM ಭೇಟಿಯ ಬಳಿಕ ರಾಜಣ್ಣ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಷಡ್ಯಂತ್ರ ಆಗಿದೆ, ಅದನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಮುಂದಿಡ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರನ್ನು ಹಣಿಯೋದ್ರಲ್ಲಿ ಹಾಗಾದರೆ DK ಶಿವಕುಮಾರ್ ಸಕ್ಸಸ್ ಆದ್ರ ಅಂತ. ಇದನ್ನೆಲ್ಲ ಮೀರಿ ಒಂದು ವಿಚಾರ ಇದೆ, ಅದನ್ನು ನಾನು ಪ್ರಸ್ತಾಪ ಮಾಡಲೇಬೇಕು. ಏನಾಗ್ತಾ ಇದೆ ಈಗ ರಾಜ್ಯದಲ್ಲಿ ಅಂತ ನೋಡೋದಾದರೆ, ಅಧಿವೇಶನ ಜ್ವಲಂತ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಂಥ ವೇದಿಕೆಗೆ ಈಗ ಕಾಂಗ್ರೆಸ್ ಒಂದು ಸಬ್ಜೆಕ್ಟನ್ನು ಕೊಟ್ಬಿಟ್ಟಿದೆ. ಈಗ ಪ್ರತಿಪಕ್ಷದವರು ನೀರು ಬರ್ತಾ ಇದೆಯಾ, ಮಳೆ ಸರಿ ಆಗ್ತಾ ಇದೆಯಾ, ಕೃಷಿ ಚಟುವಟಿಕೆಗಳು ಸರಿ ಆಗ್ತಿದೆಯಾ, ರಸಗೊಬ್ಬರ ಸಿಗ್ತಾ ಇದೆಯಾ, ರೈತರ ಬದುಕು ಹೆಂಗಿದೆ, ಮಹಿಳೆಯರು ಹೆಂಗಿದ್ದಾರೆ, ಅವರ ರಕ್ಷಣೆ ಹೆಂಗಿದೆ, ಕಾನೂನು ಸುವ್ಯವಸ್ಥೆ ಹೆಂಗಿದೆ, ಇದರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಪ್ರತಿಪಕ್ಷದವರು ರಾಜಣ್ಣವರ ರಾಜೀನಾಮೆಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರ, ಸಬ್ಜೆಕ್ಟ್ ಕೊಡೋರೊಬ್ಬರು, ಆ ಸಬ್ಜೆಕ್ಟನ್ನು ಎಳ್ಕೊಂಡು ಹೋಗೋರು ಇನ್ನೊಬ್ಬರು ಅನ್ನೋದಾದರೆ, ಈ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋರು ಯಾರು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅದೇನೇ ಇದ್ರೂ ಕೂಡ ಈ ಬಣ ಅನ್ನುವಂಥ ಕಾಂಗ್ರೆಸ್ನ ಗುಂಪುಗಳ ನಡುವೆ ಒಂದು ಗುಂಪು ಇಲ್ಲಿ ಬಲವನ್ನು ಕಳೆದುಕೊಂಡಿದೆಯಾ ಅನ್ನುವಂಥ ಪ್ರಶ್ನೆಯಂತೂ ಖಂಡಿತವಾಗ್ಲೂ ಉದ್ಭವಿಸಿದೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಿನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ, ರಾಜೀನಾಮೆ ಆಗುತ್ತೆ. ಆ ನಂತರದ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣವ್ರು ಮಾತಾಡಿದ್ದಾರೆ, ಅದನ್ನು ಕೇಳ್ಕೊಳ್ಳೋಣ. ನಂತರ ವಿಜೇಂದ್ರ ಅವ್ರು ಮಾತಾಡಿದ್ದಾರೆ, ರಾಜುಗೌಡ ಕೂಡ ಮಾತಾಡಿದ್ದಾರೆ, ಅದನ್ನು ಕೇಳೋಣ ಬನ್ನಿ. ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರು ಕೂಡ, ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೀನಿ. ಷಡ್ಯಂತ್ರ ಮಾಡಿದೆ ನೋಡಿ, ನಾನು ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ.
ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಹೋಗ್ತೀವಿ. ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು. ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ. ಅವರು ಏನು ಈ ದೇಶದ ಈಗ ಮತಗಳ್ಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮುಂದೆನೂ ಕೂಡ ಕೆಲಸ ಮಾಡ್ತೇವೆ. ಸರ್, ತಪ್ಪು ಗ್ರಹಿಕೆ ಮಾಡಿಸಿದವ್ರು ಇದ್ದಾರಾ? ಈಗಾಗಲೇ ಹೇಳಿದ್ದೇನೆ, ಏನೆಲ್ಲ ಬೇರೆ ವಿವರಗಳಿದ್ದಾವೆ ಮುಂದಿನ ಸಮಯಕ್ಕೆ ಸರಿಯಾಗಿ ಅವೆಲ್ಲ ತಿಳಿಸ್ತಾರೆ. ತಮ್ಮ ಸರ್ಕಾರದ ಅವಧಿಯಲ್ಲೇ ಇವೆಲ್ಲವೂ ಕೂಡ ಮತ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅನಾಹುತಗಳು ನಡೆದಿತ್ತು ಅಂತೇಳಿ ನೇರವಾಗಿ ಹೇಳಿಕೆಯನ್ನು ನೀಡಿದರು. ಬಹುಶಃ ಕಾಂಗ್ರೆಸ್ ಪಕ್ಷದವ್ರಿಗೆ, ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಹೋದ್ರು ಅಂತೇಳಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿ ಅವರಿಗೆ ಸತ್ಯವನ್ನು ಕೇಳ್ತಕ್ಕಂಥ ಎದೆಗಾರಿಕೆ ಅವ್ರಿಗಿಲ್ಲ. ಬರೀ ಸುಳ್ಳನ್ನೇ ಹೇಳ್ಕೊಂಡು ಹೋಗ್ತಕ್ಕಂಥವ್ರು. ಈಗ ರಾಜಣ್ಣವ್ರು ಸತ್ಯ ಬಹಿರಂಗಪಡಿಸಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ರಾಜೀನಾಮೆನ ಪಡೆಯುತ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವ ವಿಚಾರ ಚರ್ಚೆ ಆಗ್ತಾ ಇದೆ. ನೋಡೋಣ, ನಾವು ಕೂಡ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆನ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ, ರಾಹುಲ್ ಗಾಂಧಿಗೆ ಸತ್ಯವನ್ನು ಕೇಳ್ತಕ್ಕಂಥ ಒಂದು ಧೈರ್ಯ ಇಲ್ಲ ಅವರಿಗೆ. ನಮ್ಮ ಕಮ್ಯುನಿಟಿಯಾಗೆ ಹೊಂದಾಣಿಕೆ ಇಲ್ಲರಿ ನಮಗೆ. ನಮ್ಮ ಕಮ್ಯುನಿಟಿಯಲ್ಲಿ ನಾನು ಓಪನ್ ಆಗಿ ಹೇಳ್ತೇನೆ, ನಾವೆಲ್ಲರೂ ಹುಟ್ಟಿದ್ರ ನಾಯಕರು, ಒಬ್ಬರೇ ನಾಯಕರು ಅಂತ ಇದು ಮಾಡಂಗಿಲ್ಲ. ನಾವೆಲ್ಲರೂ ಈಗ ಏನು ಪ್ಲ್ಯಾನ್ ಆಗ್ತೀವಿ ಅಂತಂದ್ರೆ, ಈಗ ರಾಜಣ್ಣನ ಮಂತ್ರಿ ಹಿಡಿದ ನಮ್ಮದ್ರಾಗ ಯಾರಿಗಾರು ಒಬ್ರು ಸಿಗ್ತಾನ ಅಂತ ಆಸೆ ಮೇಲೆ ತೋರಿಸ್ಬಿಡ್ತಾರೆ. ನಾನು ಮಂತ್ರಿ ಆಗ್ತೀನಿ, ಯಾಕೆ ಇದು ಮಾಡಮ್ಮ ಅಂತೇಳಿ ಆ ಒಗ್ಗಟ್ಟಿರ್ಲಾರ್ದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು, ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು, ರಾಮಲಣ್ಣವ್ರ ಮೇಲೆ ಆ ಕೆಲಸ ಆಯಿತು. ಇವತ್ತು ರಾಜಣ್ಣನಿದೆ, ನಾಳೆ ಸತೀಶ್ ಅಣ್ಣನಿದೆ. ನೀವು ಇವತ್ತು ಇದನ್ನು ರೆಕಾರ್ಡ್ ಮಾಡ್ಕೊಂತಿದ್ರಿ, ನಾಳೆ ಸತೀಶ್ ಅಣ್ಣಗಾದಂಥ ಟೈಮ್ನಾಗ ಇದನ್ನು ನೀವು ಅವಾಗ ಪ್ಲೇ ಮಾಡ್ಬೇಕಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ. ಯಾಕೆಂತಂದ್ರೆ ಎಲ್ಲ 14-15 ಜನ ಆಯಿತು, ನೀವು ತೆಗೆದು ರಾಜಣ್ಣಗೆ ತೆಗೆದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟಿಗೆ ಕೊಡ್ರಿ. ಡೆಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಬಂದು ಮತ್ತೆ ರಾಜಣ್ಣಗೆ ಯಥಾ ಪ್ರಕಾರ ಸಚಿವಾಗಿ ಮುಂದೆ ಮಾಡ್ತಾರೆ. ಅಲ್ಲಿ ಏನು ಕಿವಿಯಾಗ ಹೂವು ಬಿಟ್ಟು ಕಿವಿಯಾಗ ಒಂದು ಗುಳುಗುಳು ಹೇಳ್ಬಿಡ್ತಾರೆ, ಇಲ್ಲ ನೆಕ್ಸ್ಟ್ ನಿಂದೆ ಅದ ನಂಬರು, ನೀವು ಯಾಕೆ ಪ್ರತಿಭಟಿಸ್ತಾರೆ ಅಂದ್ರೆ ಇವಾಗ ತಾವು ಮಂತ್ರಿ ಆಗ್ತಾನೆ ಆಸೆಗೆ ರಾಜಣ್ಣನ ಇವತ್ತು ಸಮಾಜನ ಬಲಿ ಕೊಡೋಂಥ ಕೆಲಸ ಆಗ್ತದೆ. ಇದು ನೋಡ್ರಿ, ಬಹುಶಃ ಇಷ್ಟೇ ಆಗ್ತದೆ. ರಾಜಣ್ಣಗೆ ಈಗ ಹೋಗಿ ಡೆಲ್ಲಿಗೆ ಹೋಗ್ತೀವಿ ಅಂತಾರೆ, ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಸಮಾಧಾನ ಮಾಡ್ತಾರೆ. ಮುಂದೆ ಸ್ವಲ್ಪ ದಿನ ಹೋಗ್ಲಿ, ನಿನಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತಾರೆ. ಅದಕ್ಕೇನಾದರೂ ರಾಜಣ್ಣ ಸಮಾಧಾನ ಆದರೆ ರಾಜಣ್ಣನ ರಾಜಕೀಯವಾಗಿ ಮುಗಿದ ಅಧ್ಯಾಯ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ರತನ್ ಪೂಜಾರಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರತನ್ ಅವರೇ. ಇನ್ನು JDS ವಕ್ತಾರರಾಗಿರುವಂಥ ರಿಷಿಕ್ ವೇಮನಗೌಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರತನ್ ಅವರೇ. ಕಾಂಗ್ರೆಸ್ನಲ್ಲಿ KN ರಾಜಣ್ಣ ಅವರು ಆಗಾಗ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆಗಸ್ಟಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸೋದಿಲ್ವೇ? ನೋಡಿ, ರಾಹುಲ್ ಗಾಂಧಿ ಅವರು ಈ ದೇಶಾದ್ಯಂತ ಮತಗಳ್ಳತನ ಮತ್ತು ವೋಟ್ ಚೋರಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ನಂಬರ್ 1 ಸುಳ್ಳು ಅಷ್ಟೇ ಅಲ್ಲ, ಅವ್ರದೇ ಪಕ್ಷದ BLA2 ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಮಾಡ್ತಿರುವಂಥ ಅಪಮಾನ ಹಾಗೂ ಅವ್ರ ಮೇಲೆ ತೋರ್ತಿರುವಂಥ ಅಪನಂಬಿಕೆ. ಈ ವಿಚಾರದಲ್ಲಿ ರಾಜಣ್ಣವರು ಒಂದು ಸತ್ಯವನ್ನು ಒಪ್ಕೊಂತಾರೆ. ಏನಂತ ಹೇಳಿದ್ರೆ, ನಮ್ಮ ಸರ್ಕಾರ ಇದ್ದಾಗಲೇ ಅದಾಗಿರೋದು, ಆವಾಗ ನೋಡ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ. ಆದರೆ ಉಗೆ ಸಂಸ್ಕೃತಿಗೆ ಒಗ್ಗಿಕೊಂಡಿರುವಂಥ ಕಾಂಗ್ರೆಸ್ಗೆ ಸತ್ಯ ಯಾವತ್ತೂ ಕೇಳುವಂಥ ಒಂದು ವ್ಯವಧಾನ ಇಲ್ಲ ಅವರಿಗೆ ಉಗೆವನ್ನ ಅಂತ ಹೇಳಬೇಕು, ಹೊಗಳಬೇಕು. ರಾಹುಲ್ ಗಾಂಧಿ ಉಗೆ, ಸೋನಿಯಾ ಗಾಂಧಿ ಉಗೆ, ಪ್ರಿಯಾಂಕಾ ಗಾಂಧಿ ಉಗೆ, ಇಂದಿರಾ ಗಾಂಧಿ ಉಗೆ ಅಂದರೆ ಮಾತ್ರ ಅಲ್ಲಿ ಉಳಿವು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಉಚ್ಚಾಟನೆ ಮಾಡಲಾಗತ್ತೆ ಅಂತ ಹೇಳೋದಕ್ಕೆ ರಾಜಣ್ಣವರು ಒಂದು ಜೀವಂತ ಉದಾಹರಣೆ. ರಾಜಣ್ಣವರ ಕೇಸೇನಿದೆ ಅದೊಂದು ಜೀವಂತ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಎಕ್ಸಾಕ್ಟ್ಲಿ. ನೀವೊಮ್ಮೆ ಇತಿಹಾಸವನ್ನೇ ಒಂದ್ಸಲ ಗಮನಿಸಿ. ಇದೇ ಫಸ್ಟ್ ಅಲ್ಲ. ಇದಕ್ಕಿಂತ ಹಿಂದೆ ಹಿಂದುಳಿದ ವರ್ಗದ ಧೀಮಂತ ನಾಯಕರಾದಂಥ ದೇವರಾಜು ಅರಸು ಅವರನ್ನ ಅನ್ಗ್ರೇಷಿಯಸ್ಲಿ ಉಚ್ಚಾಟನೆ ಮಾಡಲಾಗುತ್ತೆ ಪಾರ್ಟಿಯಿಂದ.
ಅವರೇನೋ ಒಂದು ಹಿಂದುಳಿದ ವರ್ಗದ ದೊಡ್ಡ ನಾಯಕ ಆಗಿ ಬೆಳೀತಿದ್ದಾರೆ ಅಂತ ಅನ್ಗ್ರೇಷಿಯಸ್ಲಿ ಉಚ್ಚಾಟನೆ ಮಾಡಲಾಗುತ್ತೆ. ಇದು ಒಕ್ಕಲಿಗ ಸಮುದಾಯದಂಥ SM ಕೃಷ್ಣರವರನ್ನ ಅನ್ಸೆರೆಮೋನಿಯಸ್ಲಿ ಅವರನ್ನ ಇದು ಹಿಂದಕ್ಕೆ ತಳ್ಳಲಾಗುತ್ತೆ. ಲಿಂಗಾಯತ ಸಮುದಾಯದ ವೀರೇಂದ್ರ ಪಾಟೀಲ್ ಅವರನ್ನ ಅಗೌರವಪೂರ್ವಕವಾಗಿ ಕಿತ್ತಾಕಲಾಗುತ್ತೆ. ಹಿಂದುಳಿದ ವರ್ಗದ ಇನ್ನೊಬ್ಬರು ನಾಯಕರಾದಂಥ ಬಂಗಾರಪ್ಪನವರನ್ನ ಅವರನ್ನು ಕೂಡ ಅನ್ಗ್ರೇಷಿಯಸ್ಲಿ ಅವರನ್ನ ಕಿತ್ತಾಕಲಾಗುತ್ತೆ. ಇನ್ನು ಕೇಂದ್ರದಲ್ಲಿ ಉತ್ತಮವಾದಂಥ ಒಂದು ಹೆಸರನ್ನು ಮಾಡಿದಂಥ ನರಸಿಂಹರಾವ್ ಅವರನ್ನು ಕೂಡ ಅಗೌರವಪೂರ್ವಕವಾಗಿ ಕಿತ್ತಾಕಲಾಗುತ್ತೆ. ಸೀತಾರಾಮ್ ಕೇಸರಿ ಅವರನ್ನು ಅಗೌರವಪೂರ್ವಕವಾಗಿ ಕಿತ್ತಾಕಲಾಗುತ್ತೆ. ಅಷ್ಟೇ ಅಲ್ಲ, ಸಂವಿಧಾನ ಪಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಅವರು ಸತ್ಯ ಹೇಳಿದ್ದಕ್ಕೆ ಹಾಗೂ ಒಂದು ಪ್ರಶ್ನೆ ಕೇಳಿದ್ದಕ್ಕೋಸ್ಕರ ಅವ್ರನ್ನ ಸಂಪುಟದಿಂದ ಕಿತ್ತಾಕಲಾಗುತ್ತೆ, ಅವರನ್ನ ಸೋಲಿಸಲಾಗುತ್ತೆ ಇದೇ ಕಾಂಗ್ರೆಸ್ ಪಕ್ಷದಿಂದ. ಆದ್ರಿಂದಾಗಿ ಈ ಒಂದು ಉಗೆ ಸಂಸ್ಕೃತಿಗೆ ಹೊಂದಿಕೊಂಡಿರುವಂತ ಈ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಶ್ನೆ ಕೇಳುವುದು ಅಪರಾಧ, ಸತ್ಯ ಹೇಳುವುದು ಅಪರಾಧ. ಓನ್ಲಿ ಅವರನ್ನ ಉಗೆ ಅಂದ್ರೆ ಮಾತ್ರ ಅಲ್ಲಿ ಉಳಿವು ಅನ್ನುವಂಥದ್ದನ್ನ ಉಳಿಯುವಂತ ಸತ್ಯ ಮತ್ತೊಮ್ಮೆ ರಾಜಣ್ಣನವರ ಕೇಸಲ್ಲಿ ಪ್ರೂವ್ ಆಗಿದೆ. ಹಾಗಾದ್ರೆ ಬಿಜೆಪಿ ಹೆಂಗ್ ಭಿನ್ನ? ಯತ್ನಾಳ್ ಅವ್ರನ್ನ ಉಳಿಸ್ಕೋಬಹುದಿತ್ತಪ್ಪ. ನೋಡಿ, ಇವತ್ತು ನಾವು ರಾಜಣ್ಣ ಅವರ ವಿಷಯವನ್ನ ಮಾತಾಡ್ತಿದ್ದೀವಿ, ಇದಕ್ಕೆ ಸ್ಟಿಕ್ ಆನ್ ಆಗೋಣ. ಬೇಕಾದ್ರೆ ಇನ್ನೊಂದು ಅವರ್ ನೀವು ಡಿಬೇಟ್ ಅನ್ನ ಅದಕ್ಕೋಸ್ಕರ ಇಡಿ. ಯಾಕಂದ್ರೆ ರಾಜಣ್ಣನ ಇದು ಯತ್ನಾಳ್ ಅವರ ವಿಷಯದಲ್ಲಿ ನೀವು ಸುಮಾರು ನಾನೇ ಒಂದು 2-3 ಡಿಬೇಟ್ ಅನ್ನ ಡಿಬೇಟ್ ಅನ್ನ ಅಟೆಂಡ್ ಆಗಿದ್ದೀವಿ. ಆ ವಿಷಯ ಬಗ್ಗೆ ಹಲವಾರು ಚರ್ಚೆ ಮಾಡಿದ್ದೀವಿ. ಇವತ್ತೇನಿದೆ ರಾಜಣ್ಣನವರ ವಿಷಯವನ್ನ ಮಾತಾಡೋಣ. ರಾಜಣ್ಣನವರು ಹೇಳಿರುವಂಥದ್ದೇನು, ಆವಾಗ ನಮ್ಮ ಸರ್ಕಾರ ಇತ್ತು ರೀ, ಆವಾಗ ನಾವು ನೋಡ್ಕೋಬೇಕಾಗಿತ್ತು ಅನ್ನುವಂಥ ಒಂದು ಸತ್ಯವನ್ನೇ ಹೇಳಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ಅವರನ್ನ ಅಟ್ಲೀಸ್ಟ್ ಕರೆದು ಮಾತಾಡಿಸುವಂತ ಒಂದು ಸೌಜನ್ಯವನ್ನ ತೋರಿಸಿಲ್ಲ, ಒಂದು ನೋಟಿಸ್ ಅನ್ನು ಕೂಡ ಕೊಡುವಂತ ಒಂದು ಸೌಜನ್ಯವನ್ನ ತೋರಿಸಿಲ್ಲ. ಅವರನ್ನ ಕಿತ್ತಾಕಿರುವಂತದ್ದು ಬಹಳ ಅಂದ್ರೆ ಉಗೆ ಸಂಸ್ಕೃತಿಯ ಒಂದು ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಅತಿ ದೊಡ್ಡ ಐತಿಹಾಸಿಕ ಅಪರಾಧ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕುಮಾರ್ ಅವರು. ನಿಮ್ಮ ಜೊತೆ ನಾನು ಆಮೇಲೆ ಮಾತಾಡ್ತೀನಿ. ರಿಷಿಕ್ ಅವ್ರ ಹತ್ರ ಮಾತಾಡೋಣ. ಸಿದ್ದರಾಮಯ್ಯನವರು ಎಂತಹದ್ದೇ ಸಂದರ್ಭದಲ್ಲಿ ನನ್ನ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂತಹ ಅತೀವವಾದಂಥ ಭರವಸೆ ಇವರ ರಾಜೀನಾಮೆಗೆ ಕಾರಣವಾಗಿರಬಹುದಾ? ನೋಡಿ, ಒಂದು ಉಚ್ಚಾಟನೆ, ಅದರ ಹಿಂದೆ ನೂರಾರು ಸುಳಿವುಗಳು ಅನ್ನುವಂಥ ಟೈಟಲ್ ಕೊಡಬೇಕಾಗಿತ್ತು ನೀವು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಸನ್ಮಾನ್ಯ ರಾಜಣ್ಣ ಅವರ ಕಾರ್ಪೊರೇಟ್ ವೇಲ್ ಹೇಳೋದಾದ್ರೆ, ಯಾಕಂದ್ರೆ ನಾನು ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಲ್ಲ, ಕಾರ್ಪೊರೇಟ್ ವೇಲ್ ಹೇಳ್ಬೇಕಾದ್ರೆ ಯು ಹವ್ ಬಿನ್ ಟರ್ಮಿನೇಟೆಡ್ ಅಥವಾ ಯು ಹವ್ ಬಿನ್ ರಿಮೂವ್ಡ್. ಇನ್ನು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪ್ಲೀಸ್ ಲೀವ್, ಗೆಟ್ ಔಟ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇಷ್ಟು ಹಾರ್ಡ್ ಆಗಿಲ್ಲ ಬಿಡಿ. ಅಲ್ಲ, ನಾನು ಅದಕ್ಕೆ ಕಾರ್ಪೊರೇಟ್ ವೇಲಿ ಅಂತ ಹೇಳಿದೆ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಪಾರ್ಲಿಮೆಂಟರಿ ವರ್ಡ್. ಡಿ ಕೆ ಶಿವಕುಮಾರ್ ಅವ್ರಿಗೂ ಬೇಸರ ಆಗಿದೆಯಂತೆ, ಸಿದ್ದರಾಮಯ್ಯ ಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಇವರು ಕೆ ಎನ್ ರಾಜನವ್ರು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ. ಇಲ್ಲಿ ಎಷ್ಟು ಆಯಾಮಗಳಿದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಗುಲಾಮಗಿರಿ ಕಾಣಿಸ್ತಾ ಇದೆ ಈ ಎಲ್ಲ ಡೆವಲಪ್ಮೆಂಟ್ಸಲ್ಲಿ. ಎರಡನೇದು, ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಒಂದು ಸೋ ಕಾಲ್ಡ್ ಚೀಫ್ ಮಿನಿಸ್ಟರ್ ಅಂತ ಏನಿದ್ದಾರೆ ಅವರ ಏನು ಹೇಳ್ತೀವಿ ನಾವು, ಒಂದು ಕೈ ಕಟ್ಟಾಕ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಹಸಕಾಯತೆ ಇರುತ್ತಲ್ವಾ, ಅದು ಕಾಣಿಸ್ತಾ ಇದೆ. ಅಂದರೆ ಹಿ ಕಾಂಟ್ ಡು ಎನಿಥಿಂಗ್ ಅನ್ನೋ ರೀತಿಲಿ. ಮೂರನೇದು, ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಕುರಿಗಳು ಹೋಗ್ತಾ ಇರ್ತಾರೆ, ಒಂದರಿಂದ ಒಂದು ಕುರಿ ಹೋಗ್ತಾ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಬ್ಲ್ಯಾಕ್ ಶೀಪ್ ಆಗೋಯ್ತು ಅಂತ ಹೇಳಿದ್ರೆ ಅದನ್ನ ಕಡ್ದು ಬಿಡಿ. ಯಾಕೆ ಅಂತ ಹೇಳಿದ್ರೆ, ನಾವು 100 ಕುರಿ ಏನು ಹೇಳ್ಕೊಂಡು ಹೋಗ್ತಾ ಇದೀವೋ ಎಲ್ಲ ಕುರಿಗಳು ಹಾಗೆ ಇರಬೇಕು. ಯಾವುದಾದ್ರೂ ಒಂದು ಮಧ್ಯದಲ್ಲಿ ಬೇರೆ ಮಾತಾಡುತ್ತೆ ಅನ್ನೋದಾದ್ರೆ ಅದು ಬ್ಲ್ಯಾಕ್ ಶೀಪ್ ಅಂತ. ಸೊ ಇಲ್ಲಿ ಸನ್ಮಾನ್ಯ ರಾಜಣ್ಣ ಅವರು ಬ್ಲ್ಯಾಕ್ ಶೀಪ್ ಆಗ್ಬಿಟ್ರು. ಇನ್ನು ಇದ್ರದ್ದು ಇನ್ನೂ ಒಂದು ಆಂಗಲ್ ಅಲ್ಲಿ ನೀವು ನೋಡಬೇಕು ಅನ್ನೋದಾದ್ರೆ, ಹಂಗೆ ಈಗ ನಿಮ್ಮ ಪಕ್ಷದಲ್ಲಿ ಸಿಎಂ ಇಬ್ರಾಹಿಂ ಅವ್ರು ಹೆಂಗಾದ್ರು ಹಂಗೇನೆ, ಹಿ ಈಸ್ ನೋ ಮೋರ್ ವಿತ್ ಅವರ್ ಪಾರ್ಟಿ. ತುಂಬಾ ಹಳೆಯ ವಿಷಯ ಅದು. ಸೊ ಹಾಗಾಗಿ ನೀವು ಹಂಗಂತ ಎಲ್ಲ ಕೈ ಬಿಡ್ಬರಕ್ಕಾಗತ್ತಾ? ಇಲ್ಲ ಮೇಡಮ್, ನೋಡಿ, ಈಗ ಅಧಿಕೃತವಾಗಿ ಅವ್ರು ಇದಾರ, ಅಲ್ಲ ಅಧಿಕೃತವಾಗಿ ಅವ್ರು ಇದಾರೆ, ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಥವಾ ನಾವು ಉಚ್ಚಾಟನೆ ಮಾಡಿದೀವಿ ಅಂತ ನಾವು ಹೇಳ್ತೀವಿ. ಇಂಥದಕ್ಕೆ ಬಿಜೆಪಿಯೂ ಹೊರತಾಗಿಲ್ಲ, JDS ಹೊರತಾಗಿಲ್ಲ. ಇಲ್ಲ, ಬಟ್ ನೋಡಿ, ನಿಮಗೆ ಆಡಳಿತ ಪಕ್ಷದಲ್ಲಿ ಇರಬೇಕಾದ್ರೆ ಏನ್ ಡೆವಲಪ್ಮೆಂಟ್ಸ್ಗಳು ಅಂತ ಹೇಳ್ತಾ ಇದೀನಿ ನಿಮಗೆ. ಆಮೇಲೆ ಇನ್ನೊಂದು ಕಾರ್ಪೊರೇಟ್ ವೇಲೆ ನಾವು ಹೇಳಬೇಕಾದ್ರೆ, ಕೆಲವೊಂದ್ಸತಿ ಮ್ಯಾನೇಜರ್ನ ನಾವು ಫೈರ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಎಕ್ಸಿಕ್ಯೂಟಿವ್ನ ಫೈರ್ ಮಾಡ್ತೀವಿ. ಅದು ಇಂಡೈರೆಕ್ಟಾಗಿ ಮ್ಯಾನೇಜರ್ಗೆ ಏನು ಅಂತ ಹೇಳಿದ್ರೆ, ನೋಡಪ್ಪ ನೀನು ಹಿಟ್ ಲಿಸ್ಟಲ್ಲಿ ಇದೆಯಾ, ಸೊ ನಿನ್ನ ಎಂಪ್ಲಾಯಿನ ಫೈರ್ ಮಾಡಿದ್ದೀವಿ ಅನ್ನೋದು. ಸೊ ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದ್ದಾರೆ,
ಸನ್ಮಾನ್ಯ ಸುರ್ಜೇವಾಲ ಅವ್ರು ಬಂದಿದ್ರು ಬ್ಯಾಂಗ್ಳೂರ್ಗೆ 1-to-1 ಫೀಡ್ಬ್ಯಾಕ್ ತಗೊಂಡ್ರು ಎಲ್ಲ ಶಾಸಕರ ಹತ್ರ. ಆ ಶಾಸಕರ ಹತ್ರ 1-to-1 ಫೀಡ್ಬ್ಯಾಕ್ ತಗೊಂಡಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಅವರಿಗೆ ಮೆಜಾರಿಟಿ ಇಲ್ಲ, ಶಾಸಕರ ಬಲ ಇಲ್ಲ ಅನ್ನೋದು ಅವ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಸೊ ಇದರ ವಿಚಾರ ಅವ್ರಿಗೆ ತಿಳಿದಾಗ ಅವ್ರು ಏನು ಮಾಡ್ತಾರೆ, ಆಬ್ವಿಯಸ್ಲಿ ಹೈಕಮಾಂಡ್ ಜೊತೆ ಅವರು ಈ ವಿಚಾರಗಳನ್ನ ಡಿಸ್ಕಷನ್ ಮಾಡಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಇದೆ. ಸೊ ಅವರೆಲ್ಲ ಈಗ ವೆಯ್ಟ್ ಮಾಡ್ತಾ ಇರೋದೇನು, ಸನ್ಮಾನ್ಯ CM ಸಿದ್ದರಾಮಯ್ಯನವರು ಅವರಾಗವರೇ ತಾನಾಗಿಯೇ ರಾಜೀನಾಮೆ ಕೊಡ್ಲಿ, CM ಸ್ಥಾನ ಬಿಟ್ಕೊಂಡು ಕೊಡ್ಲಿ ಅನ್ನೋ ಅಂಥದನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಹಂಗ ಸೆಪ್ಟೆಂಬರ್ ಕ್ರಾಂತಿ ಫಿಕ್ಸ್ 100%. ಇಲ್ಲಿ ಇದು ಇಂಡೈರೆಕ್ಟ್ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನು ಇಂಡಿಕೇಶನ್ ಕೊಡ್ತಾ ಇದ್ದಾರೆ ಇವರು, ಈಗ ಸನ್ಮಾನ್ಯ ರಾಜಣ್ಣ ಅವರು ಕೂಡ ಹಿರಿಯ ಸಚಿವರು ಹಾಗೂ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಇರೋಂಥ ತುಂಬಾ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್. ಎಕ್ಸಾಕ್ಟ್ಲಿ. ಸೊ ಅವರನ್ನ ನಾವು ವಿ ಕ್ಯಾನ್ ಫೈರ್ ಹಿಮ್, ಅಂದ್ರೆ ನಾವು ಅವರನ್ನ ರಿಮೂವ್ ಮಾಡ್ತೀವಿ ಅನ್ನೋ ಥರನೇ ಇದೆ ಅಂತ ಹೇಳಿದ್ರೆ, ನಾಳೆ ಇಂಡೈರೆಕ್ಟ್ ಆಗಿ ತಮಗೂ ಕೂಡ ನಾವು ಯಾವುದೋ ಒಂದು ರೀತಿಯಲ್ಲಿ ಕೆಳಗಿಳಿಯಿರಿ ಅಂತ ಹೇಳ್ಬೋದು. ಈ ರೀತಿ ಇಲ್ದಲೇ ಇರ್ಬೋದು, ಬಟ್ ಇಂಡೈರೆಕ್ಟ್ ಕೆಳಗಡೆ ಇಳಿಯಿರಿ ಅಂತ ಹೇಳೋ ಥರ ಇರ್ಬೋದು. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡು ನನ್ನ ಹತ್ರ ಶಾಸಕರ ಬಲ ಇದೆ, ಸೊ ಹಾಗಾಗಿ ನಾನೇ CM ಆಗಿ ಮುಂದುವರ್ತೀನಿ ಅಂತ ಹೇಳೋವಂಥದ್ದು ಏನಿದೆ, ಅದನ್ನ ನೀವು ಮೈಂಡ್ ಚೇಂಜ್ ಮಾಡ್ಕೊಳ್ಳಿ. ತಾವೇ ಯಾಕೆ ನೀವು ರಾಜೀನಾಮೆ ಕೊಡಬಾರ್ದು ಅನ್ನೋಂಥ ಇದೊಂದು ಪ್ರೆಷರ್ ಟ್ಯಾಕ್ಟಿಕ್ಸ್. ಇನ್ನ ಗುಲಾಮಗಿರಿ ಅನ್ನೋದು ಒಂದು ವರ್ಡ್ ಯೂಸ್ ಮಾಡಿದೆ. ನಾನು ಯಾಕೆ ಈ ವರ್ಡ್ನ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ನೋಡಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಫಸ್ಟ್ ಹೇಳ್ತಾರೆ EVM ಫಾಲ್ಟ್ ಅಂತ ಹೇಳ್ತಾರೆ. ಈಗ EC ಅಂದ್ರೆ ಎಲೆಕ್ಷನ್ ಕಮಿಷನ್ನೇ ಫಾಲ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ, ಈಗ ಲೋಕಸಭಾಲಿ ಇವ್ರು ಏನು ಕಂಪ್ಲೇಂಟ್ ಮಾಡ್ತಾ ಇದಾರಲ್ವಾ, ಇಲ್ಲಿ ಬರೀ EVM ಮಾತ್ರ ಫಾಲ್ಟ್ ಇತ್ತಾ ಅಥವಾ ಎಲೆಕ್ಷನ್ ಕಮಿಷನ್ ಫಾಲ್ಟ್ ಇತ್ತಾ, ಯಾರ್ಯಾರ್ದೆಲ್ಲ ಫಾಲ್ಟ್ ಇದೆ, ಸೊ ಇದನ್ನೆಲ್ಲ ಅವ್ರು ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು 100 ವೈಟ್ ಕುರಿ ಏನು ಫಾಲೋ ಮಾಡ್ತಾ ಇರುತ್ತೋ ಅದನ್ನ ಇವರು ಬ್ಲೈಂಡ್ ಆಗಿ ಫಾಲೋ ಮಾಡಬೇಕು. ಈಗ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರು ಏನಾದ್ರು ಹೌದು ಎಲೆಕ್ಷನ್ ಕಮಿಷನ್ ಅಕ್ರಮ ನಡೆಸಿದೆ ಅಂತ ಹೇಳಿದ್ರೆ ಎಲ್ಲಾರು ಜಿ ಹುಜೂರ್ ಅಂತ ಅನ್ಬೇಕು. ಇಲ್ಲಿ ಸನ್ಮಾನ್ಯ ರಾಜಣ್ಣ ಅವ್ರು ಏನ್ ಮಾಡಿದ್ರು, ನಿಮಗೆ ಲಾಸ್ಟ್ ಅಧಿವೇಶನದಲ್ಲಿ ನೀವು ಗಮನಿಸಿದ್ರೆ, ಸ್ಪೆಷಲ್ ಅಧಿವೇಶನದಲ್ಲಿ 48 ಜನ ಇನ್ಕ್ಲೂಡಿಂಗ್ ಹಿಮ್ಸೆಲ್ಫ್ ಸಿಡಿಗಳಿವೆ ಅಂತ ಹೇಳಿದ್ರು. ಆ ಸಿಡಿ ಹಿಂದೆ ಯಾವ ಮಹಾನಾಯಕ ಇದ್ದಾರೆ ಅನ್ನೋದು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ರು. ಸೊ ಇವತ್ತು ಏನಾಯ್ತು ನೀವು ಗಮನಿಸಬೇಕು, ಸೆಷನ್ ಸ್ಟಾರ್ಟ್ ಆಗೋದು ಫಸ್ಟ್ ಡೇ, ನಿಮಗೆ ಕದನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅವರನ್ನ ಇವ್ರನ್ನ ತೆಗೆದಾಕೋದು. ಯಾಕೆ, ಮತ್ತಿನ್ನೇನಾದ್ರು ವಿಚಾರಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ಹೇಳ್ಬಿಡ್ತಾರೇನೋ ರಾಜಣ್ಣ ಅವರು, ಮತ್ತಿನ್ನೇನೇನು ವಿಚಾರಗಳನ್ನ ಅವ್ರು ಬಾಯ್ ಬಿಟ್ಬಿಡ್ತಾರೋ, ಎಲ್ಲಿ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇರೋಂಥದ್ದೆಲ್ಲ ಹೋಗ್ಬಿಡುತ್ತೋ ಜನರ ಮುಂದೆ ಅಧಿವೇಶನದಲ್ಲಿ ಅನ್ನೋ ಪ್ರಿಕಾಷನರಿಯಲ್ಲಿ ಅವರನ್ನ ಇಮಿಡಿಯೇಟ್ ಆಗಿ ಅವರು ಏನು ಮಾತಾಡಕ್ಕೆ ಬಿಡಲಿಲ್ಲ ಅವ್ರನ್ನ. ಅಧಿವೇಶನೇ ಬೇಕಾಗಿದ್ಯಾ ಮೇಡಮ್, ಸದನದಲ್ಲಿ ಹೇಳುವಂತದ್ದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಲಾಸ್ಟ್ ಸದನದಲ್ಲಿ ತಾನೇ ಅವ್ರು ಹೇಳಿದ್ದು ಇನ್ಕ್ಲೂಡಿಂಗ್ ಹಿಮ್ಸೆಲ್ಫ್ 48 ಜನದ್ದು ಸಿಡಿಗಳಾಗಿದೆ ಅಂತ ಅನ್ಬಿಟ್ಟು. ಸೊ ಈಗ ಆ ಸ್ಟೇಟ್ಮೆಂಟ್ಗೆ ವ್ಯಾಲ್ಯೂ ಸಿಗುತ್ತೆ ಅಂತ ಅನ್ಬಿಟ್ಟು ಈಗ ಅವ್ರನ್ನ ಏನ್ ಮಾಡಿದ್ರು, ನೀವು CM ಅವ್ರಿಗೆ ಇವ್ರು ಹೇಳ್ಬೋದಾಗಿತ್ತು, ಬಿಕಾಸ್ ಈಗ CM ಸಂಚಿವ ಸಟುಪದಲ್ಲಿ ಇರುವಂತವ್ರು ಇವರು. ಸೊ ಹೈಕಮಾಂಡ್ CM ಆರ್ಡರ್ ಕೊಡ್ಬೇಕಾಗಿತ್ತು, CM ಶುಡ್ ಟೇಕ್ ದ ಲೀಡ್. ಇಲ್ಲಿ ಏನು ಅಂತ ಅನ್ಬಿಟ್ಟು ಕರೆದ್ಬಿಟ್ಟು ನೋಡ್ರಿ ಹಿಂಗೆಲ್ಲ ಇದೆ, ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವ್ರನ್ನ ಏನು ಮಾತಾಡಕ್ಕೆ ಬಿಡ್ಲಿಲ್ಲ. ಅಂದ್ರೆ ನೀವು ಗಮನಿಸಿ, ಸದನದಲ್ಲಿ ಸನ್ಮಾನ್ಯ ರಾಜಣ್ಣ ಅವ್ರು ಬಂದ್ಬಿಟ್ಟು ಏನೆಲ್ಲ ವಿಚಾರ ಬಾಯ್ ಬಿಡ್ತಾರೋ ಅನ್ನೋದನ್ನ ಮುಚ್ಚಿಡಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅವ್ರನ್ನ ತೆಗೆದಿದ್ದಾರೆ. ಸೊ ಇದು ಕಣ್ಣು ಕಾಣಿಸ್ತಾ ಇರುವಂತ ವಿಚಾರ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು. ರೈಟ್. ಕುಮಾರ್ ಅವರೇ, BJP ಹಿರಿಯರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಲ್ಲ, ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಅಂಥೇಳಿ ಇದೇ ವೇದಿಕೆಯಲ್ಲಿ ತುಂಬ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ರಿ ನೀವು. ಈಗ ನೀವೇನು ಮಾಡ್ತಾ ಇದ್ದೀರಿ, ರಾಜಣ್ಣ ಅವರ ರಾಜೀನಾಮೆ ಸರಿನಾ? ಮೇಡಮ್, ಒಂದು ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂಥ ಕೆಲವು ನಿಲುವುಗಳಿರುತ್ತೆ, ಅದದೇ ಆದಂಥ ತತ್ವಗಳಿರುತ್ತೆ, ಸಿದ್ಧಾಂತಗಳಿರುತ್ತೆ. ನಾವು ಟಿಕೆಟ್ ಕೊಡುವ ಯಾವುದೇ ಪಕ್ಷ, ರಾಜಕೀಯ ಪಕ್ಷ ಶಾಸಕ ಸ್ಥಾನಕ್ಕೆ ನಿಲ್ತೀನಿ ಅಂತಂದಾಗ ಒಂದು ಓತ್ ಲೆಟರ್ ಕೊಟ್ಟಿರ್ತೀವಿ. ಅದು ಈ ಇಬ್ಬರು ಗೆಳೆಯರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಬೋದಕ್ಕೆ. ಶಾಸಕರಿಗೆ B ಫಾರಮ್ ಕೊಡುವಾಗಲೇ ಅದಕ್ಕೆ ಮುಂಚೆ ಒಂದು ಪಕ್ಷದ ಒಂದು ಕಾಗದ ಕೊಟ್ಟು ಅದರಲ್ಲೂ ಒಂದು ಓತ್ ಮಾಡಿರ್ತಾರೆ. ಅದನ್ನು ಪ್ರತಿ ಶಾಸಕರು, ಅವ್ರು ಸಚಿವರಾಗಿರಲಿ, ಹಿರಿಯ ನಾಯಕರುಗಳಾಗಿರಲಿ ಅಥವಾ ಸಣ್ಣವರೇ ಆಗಿರಲಿ, ಅದನ್ನು ಯಾವಾಗಲೂ ಕೂಡ ತಲೆಯಲ್ಲಿ ಇಟ್ಕೊಂಡೆ ನಾನು ಏನಂತ ಓದ್ ತಗೊಂಡಿದ್ದೀನಿ, ಅವತ್ತು ನನಗೆ B ಫಾರಮ್ ಕೊಡುವಾಗಲಿ ಅಥವಾ ನನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಾಗಲಿ ಏನು ನಿಬಂಧನೆ ಇತ್ತು ಅನ್ನೋದನ್ನು ಅರ್ಥಕೊಂಡು ನಾವು ನಡ್ಕೋಬೇಕಾಗುತ್ತೆ. ಇರಲಿ, ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರು, ಹಿರಿಯರು, ಒಂದು ಸಮುದಾಯದ ನೇತಾರರು ಕೂಡ. ಕಳೆದ 25-30 ವರ್ಷಗಳಿಂದ ನಮ್ಮ ನಾಯಕರುಗಳ ಜೊತೆ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರೋರು, ಪ್ರಭಾವಿ ನಾಯಕರು.
BJP-ಅವರೇನೋ ಭಾಳ ಏನೇನೋ ಅದೆಂಥದೋ ಇದು ಹೇಳ್ತಿದ್ರು, ಅದೇನೋ ಒಂದು ಪದ ಬಳಸ್ತಿದ್ರು, ಏನೋ ಜೀ ಹುಜೂರ್ ಅಲ್ಲ ಇದು ಎಂಥದೋ ಉಗೆ ಉಗೆ ಉಗೆ. ಅಯ್ಯೋ, ಅಲ್ಲೋಗಿ ನಾಗ್ಪುರದಲ್ಲಿ ಹೋಗಿ ಕೇಳ್ಕೊಂಬರ ಕೇಳಿ. ಮೊನ್ನೆ ಒಂದು ಈ ಪುಲ್ವಾಮಾ ಇದು ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದ್ರ ಸ್ವಲ್ಪ ಒಂದು ವಾರದ ಹಿಂದೆ ಆ ಪಹಲ್ಗಾಮ್ ಅಟ್ಯಾಕ್ ಆಗೋದು ಒಂದು ವಾರದ ಹಿಂದೆ ಅಲ್ಲಿಗೆ ಹೋಗಿದ್ರು ನಾಗ್ಪುರಕ್ಕೆ. ಯಾರ್ಯಾರು? ಅಮಿತ್ ಶಾ ಅವರು ಮತ್ತು ಡೈವರ್ಟ್ ಒಂದು ನಿಮಿಷ ನಾನು ಹೇಳ್ತೇನೆ. ಉಗೆ 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 ಅನ್ನೋದು ಯಾರು ಅನ್ನೋದನ್ನ ಹೇಳ್ತೇನೆ. ತುಂಬಾ ಎಕ್ಸ್ಪರ್ಟ್ ಒಂದ್ ಆಗ್ಬಿಟ್ಟಿದ್ದೀರಿ ನಿಮಿಷ ಅವ್ರ ಉಗೆ ಉಗೆ ಅಧಿವೇಶನ ಆಗ್ತಾ ಇದೆ. ಅವರ ಉಗೆ ಉಗೆ ಹೇಳ್ಬೇಕಲ್ವ ನಾನು. ಸರ್. ಮತ್ತೆ ಅವ್ರ ಪಾಪ ದೇವರಾಜ ಅರಸು ಬಗ್ಗೆ ಮಾತನಾಡಿದ್ದಾರೆ. ಏನ್ ಮೇಡಮ್, ಬಿಜೆಪಿ ಅವರು ಬಹಳ ಸಾಬಸ್ರು. ನಮ್ಮಲ್ಲಿ ಆ ಗಟ್ಸಿದೆ, ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಆ ಗಟ್ಸಿದೆ. ಯಾವ ನಾಯಕರುಗಳ ಬಗ್ಗೆ ಒಂದ್ ನಿಮಿಷ ಇರ್ರಿ, ಉಗೆ ಉಗೆ ಇರ್ರಿ, ಸುಮ್ಮನೆ ಇರ್ರಿ. ಉಗೆ ಉಗೆ ಅಂತ ಯಡಿಯೂರಪ್ಪನವರು ಸರ್ಕಾರ ನಡೆಸುವಾಗ ಯಾರ್ಯಾರ ಡ್ರಾಮಾಗಳು ಮಾಡಿದ್ರು, ಬಟ್ಟೆ ಯಾರ್ಯಾರು ಹರಿದಾಕೊಂಡ್ರು, ಶೋಭಾ ಕರಂದ್ಲಾಜೆ ಅವರು ಇದೇ ಕೇಂದ್ರ ಸಚಿವರು ಏನೇನ್ ಮಾತನಾಡಿದ್ರು, ಇದೇ ಜನಾರ್ದನ್ ರೆಡ್ಡಿ ಅವ್ರು ಏನೇನ್ ಮಾತನಾಡಿದ್ರು, ಆಮೇಲೆ ಇವರು ನಾಯ್ಡು ಅವ್ರು ಏನೇನ್ ಮಾತನಾಡಿದ್ರು ಎಲ್ಲ ಹೇಳ್ಬೇಕಾಗುತ್ತೆ. ನಿಮಗೆ ಆ ತಾಕತ್ತು ಇಲ್ಲ, ದಮ್ಮು ಇಲ್ಲ ಬಿಜೆಪಿ ಅವ್ರಿಗೆ. ನಮಗ್ ದಮ್ಮು ತಾಕತ್ತು ಇದಕ್ಕೆ ರೀ ನಮ್ಮ ನಾಯಕರು ಏನೋ. ಒಂದ್ ನಿಮಿಷ ಬಿಡ್ರಿ, ಉಗೆ ಉಗೆ ಹೋಗಿ ನಾಗ್ಪುರದಲ್ಲಿ ಹೋಗಿ ಕೇಳ್ರಿ, ನಾಗಪುರದಲ್ಲಿ ಹೋಗಿ ಕೇಳ್ರಿ. ನಿಮ್ಮ ರಾಹುಲ್ ಗಾಂಧಿ ಮಾತಾಡಿಲ್ಲ, ಕುತ್ಕೊಳ್ರಿ ನೀವು. ಒಂದ್ ಸ್ವಲ್ಪ ಕೂತ್ಕೊಳ್ರಿ ಸುಮ್ಮನೆ. ಉಗೆ ಉಗೆ ಪಾರ್ಟಿ ನಿಮ್ದು ಕಣ್ರಿ, ಇವ್ರದ್ದು ಅಡಿಗೆ ಮನೆ ಪಾರ್ಟಿ, ನಿಮ್ದು ನಾಗ್ಪುರದ ಪಾರ್ಟಿ. ಏನ್ರಿ ಮಾತಾಡ್ತೀರಿ? ಡೈನಾಸ್ಟಿ ನಿಮ್ದೇನಂಗಿದ್ರೆ ಅವ್ರ ಸಾಮ್ರಾಜ್ಯ ಕಟ್ಕೊಂಡ್ಲಿ, ಆದ್ರೆ ಒಂದು ಫ್ಯಾಮಿಲಿ ಕೇಶವ ಕೃಪಾ ಬನ್ನಿ ಸರ್. ಉಗೆ ಉಗೆ ಅನ್ಬೇಕು. ನೆಹರು ಫ್ಯಾಮಿಲಿ ಉಗೆ ಉಗೆ ಅಂದ್ರೆ ಮೇಡಮ್ ಉಳಿವು, ಇಲ್ಲ ಅಂದ್ರೆ ನನ್ನ ಪಕ್ಷದ ಶಿಸ್ತಿನೊಳಗಡೆ ಲೋಪದೋಷ ಆಯಿತು ಅಂದರೆ ಅದರ ಕ್ರಮ ತೆಗೆದುಕೊಳ್ಳೋದಕ್ಕೆ ನಮ್ಮ ಪಕ್ಷ ಗಟ್ಟಿಯಾಗಿದೆ, ಮತ್ತು ಅದಕ್ಕೆ ಉತ್ತರಿಸುವಷ್ಟು ಅದಕ್ಕೆ ತಾಳ್ಮೆನೂ ಇದೆ, ಮತ್ತು ಆ ಧೈರ್ಯವೂ ಇದೆ. ಆಮೇಲೆ ಯಾವುದೇ ನಾಯಕರುಗಳು ನಮ್ಮ ಇಷ್ಟ ಬಂದಂಗೆ ನಡ್ಕೋತೀವಿ ಅಂತಂದರೆ ನಮ್ಮ ಪಕ್ಷದ ಚೌಕಟ್ಟಿನೊಳಗಡೆ ನಡ್ಕೋಬಹುದು. ಪಕ್ಷದ ಚೌಕಟ್ಟನ್ನು ಮೀರಿ ನಡ್ಕೋತೇವೆ ಅಂತಂದರೆ ನಮ್ಮ ಪಕ್ಷದ ವರಿಷ್ಠರಿದ್ದಾರೆ, ನಮ್ಮ ನಾಯಕರುಗಳಿದ್ದಾರೆ. ಅವ್ರು ಏನು ತೀರ್ಮಾನ ತೆಗೆದುಕೋಬೇಕೋ, ಯಾವ ಸಮಯದಲ್ಲಿ ಯಾವ ಕಾಲಘಟ್ಟದಲ್ಲಿ ಏನೇನು ತೀರ್ಮಾನ ತೆಗೆದುಕೋಬೇಕೋ ತೆಗೆದುಕೋತಾರೆ. ಇವ್ರು ಮತ್ತೊಂದು ಪ್ರಶ್ನೆ ಹೇಳ್ತಿದ್ರು, ಏನು ಅಸೆಂಬ್ಲಿ ನಡೆಯೋಕೆ ತೆಗೆದ್ಬಿಟ್ರು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಅಂತ. ಅಸೆಂಬ್ಲಿ ಆದ್ರೇನಂತೆ, ಪಾರ್ಲಿಮೆಂಟ್ ಆದ್ರೆ ಏನಂತೆ. ಪಕ್ಷಕ್ಕೆ ಒಂದ್ ನಿಮಿಷ GT ದೇವೇಗೌಡರಿಗೆ ಏನೇನು ಕೊಡ್ತೀರಾ ಹೇಳ್ರಪ್ಪ. ಆಯ್ತು, ಹೇಳ್ಬೇಕಲ್ಲ, ಗಡ್ಸಿಲ್ಲ. ಯಾಕಂದ್ರೆ 3.25 ಜನ ಇದ್ದೀರಾ, ಅವ್ರನ್ನ ತೆಗೆದ್ಬಿಟ್ರೆ ಏನು ಉಳಿದಿದೋ ಇಲ್ಲ ಅಂತ ಒದ್ದಾಡ್ತಿರೋರು ನೀವು. ಮಧ್ಯದಲ್ಲಿ ಮಾತಾಡಿದ್ರೆ ನಾನು ಏನ್ ಮಾತಾಡಿದೆ? 3.25 ಜನ ಇರೋರು ಯಾರನ್ನು ಉಚ್ಚಾಟನೆ ಮಾಡ್ತಾರೆ ಮೇಡಮ್? ಅವರು ಇಬ್ರು ಕೂಡ ಸುಮ್ಮನೆ ಫೈರ್ ಮಾಡೋದು ಬೇಡ, ನಾನು ಉತ್ತರ ಕೊಡ ಸುಮ್ಮನೆ ಕೂತ್ಕೋಬೇಕು. ಬಿಜೆಪಿ ಅವರು ಸುಳ್ಳುಗಳನ್ನ ಮತ್ತೆ ಮನಸ್ಸುಗಳನ್ನ ಮುರಿಯೋ ಕೆಲಸ, ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟ ಕೆಲಸ ಬಿಜೆಪಿ ಅವರು ಮೊದ್ಲಿಂದ ಮಾಡ್ಕೊಂಡಿರೋದು. ರಾಜಣ್ಣ ಅವರು ಡೈರೆಕ್ಟ್ ಕ್ಲೈಮ್ ಮಾಡಿದ್ದೇನೆ ಹೇಳಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಸಿದ್ಧ ಇರಬಹುದು. ಅಲ್ಲ, ಅಧಿವೇಶನದಲ್ಲಿ ಯಾಕೆ ಅವರ ಮಾತನ್ನ ಬರ್ಸಿದ್ರು ಅಂತ ಹೇಳಿದ್ರೆ, ಲಾಸ್ಟ್ ಅಧಿವೇಶನದಲ್ಲಿ ಏನ್ ಹೇಳಿದ್ರು? ಅವರೇ ಹೇಳಿದ್ದು ಸಿಡಿ ಮಾಡಿರುವಂತ ಯಾವ ಮಹಾನಾಯಕರು ವಿಜಯೇಂದ್ರ ಸಿಡಿ ಫ್ಯಾಕ್ಟರಿ ಓನರ್ ಅಂತ ನಿಮ್ ವಿಷಯ ಬಂದಾಗ ನೀವು ಮಾತಾಡಿ. ಇನ್ನೊಬ್ರು ಕಾಂಗ್ರೆಸ್ ಸರ್ಕಾರ ಬಾಯಿ ಬಿಟ್ಬಿಡ್ತಾರ ಅಂತ ಉಚ್ಚಾಟನೆ ಮಾಡಿದ್ದೀರಾ? ನಿಮ್ಮಲ್ಲಿ ಏನಾಗಿದೆ ಅದನ್ನೆಲ್ಲ ಬಾಯಿ ಬಿಟ್ಬಿಡ್ತಾರೋ ಭಯಕ್ಕೆ ಉಚ್ಚಾಟನೆ ಮಾಡಿದ್ದೀರಾ? ಇವರಿಬ್ರು ನಾನ್ ಮಾತಾಡೋವಾಗ ನನ್ನ ಫಸ್ಟ್ ರಿಯಾಕ್ಷನ್ ಅಲ್ಲಿ ಇವರಿಬ್ರು ಇವ್ರಿಗೆ ನಾನು ಎಲ್ಲರೂ ಫಸ್ಟ್ ರಿಯಾಕ್ಷನ್ ಡಿಸ್ಟರ್ಬ್ ಮಾಡಿಲ್ಲ. ಇವ್ರಿಗೆ ತಳಮಳ
ಇವ್ರಿಗೆ ಹೈಕಮಾಂಡ್ ಯಾವುದು ಅಂತ ಗೊತ್ತಾಯ್ತು. ಡ್ರಾಮಾ ಡ್ಯಾನ್ಸ್ ಮಾಡ್ತಾರೆ ಕಾಂಗ್ರೆಸ್ ಅವರು. ಪಾರ್ಟಿ ಅಲ್ಲ, ಡ್ರಾಮಾ ಡ್ಯಾನ್ಸ್ ಮಾಡ್ತಾರೆ ಕಾಂಗ್ರೆಸ್ ಅವರು, ನಾವಲ್ಲ. ಡ್ರಾಮಾ ಡ್ಯಾನ್ಸ್ ಮಾಡ್ತಾರೆ ಕಾಂಗ್ರೆಸ್ ಅವರು. ಕೇಳಿದ ಒಂದು ಕ್ವಶನ್ಗೆ ಆನ್ಸರ್ ಕೊಡಕ್ ತಾಕತ್ತಿಲ್ಲ. ಕೇಳಿದ ಒಂದು ಕ್ವಶನ್ಗೆ ಆನ್ಸರ್ ಕೊಡಕ್ ತಾಕತ್ತಿಲ್ಲ. ರಾಜಣ್ಣ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರಿ? ಆ ಕ್ವಶನ್ ಆನ್ಸರ್ ಮಾಡಿ. ರಾಜಣ್ಣ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರಿ ಹೈಕಮಾಂಡ್? ಅದಕ್ಕೆ ಉತ್ತರ ಕೊಡ್ರಿ. ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದೀರಾ? ಒಂದು ಕ್ವಶನ್ ಉತ್ತರ ಕೊಡ್ರಿ. ನಿಮ್ಗೆ ಗಟ್ಸು ಮತ್ತೊಂದು ಇದೆ ಉತ್ತರ ಕೊಡ್ರಿ. ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ಯಾಕೆ ಉಚ್ಚಾಟನೆ ಮಾಡಿದ್ದೀರಾ? ಜನರಿಗೆ ಇನ್ನೊಬ್ರು ಇದಾರೆ ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಎಪಿ ವಕ್ತಾರಾಗಿರುವಂತಹ ಸತ್ಯವಾಣಿ ಇರಿ ಮಾತಾಡ. ಇರಿ ಸರ್, ಇರಿ ರಿಷಿ, ಒಂದ್ ನಿಮಿಷ. ಕುಮಾರ್ ಅವರೇ ಒಂದ್ ನಿಮಿಷ. ಆಯ್ತು ಸರ್, ಸರ್ ಒಂದ್ ನಿಮಿಷ ಇರಿ ಸರ್. ಮಂತ್ರಿಗೆ ಹೋಗಿ ಕೇಳ್ರಿ. ಆಯ್ತು ಸರ್, ಅಲ್ಲಿ ಮೆಟ್ರೋ ಸ್ಟೇಷನ್ ನಮ್ಗೆ ಕುರ್ಚಿ ಕೊಡಿ. ಯಾಕೆ ಉಚ್ಚಾಟನೆ ಮಾಡಿದ್ರೆ ಅದೊಂದು ಉತ್ತರ ಕೊಡ್ರಿ ಸಾಕು. ನೀವು ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದೀರಾ? ನೀವು ಅದೊಂದು ಉತ್ತರ ಕೊಡಿ. ನೀವು ಯಾರು ಇಲ್ಲ ಬಿಡಿ. ರತನ್ ಅವರಿಂದ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಸತ್ಯವಾಣಿ ಅವರು ಎಪಿ ವಕ್ತಾರರು ಭಾಗಿಯಾಗಿದ್ದಾರೆ. ನಮಸ್ಕಾರ ಸತ್ಯವಾಣಿಯವರೇ. BJP ಅಂದಾಗ ಅಲ್ಲಿ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದು ನೋಡಿದ್ದೀವಿ. JDSನಲ್ಲಿ CM ಇಬ್ರಾಹಿಂ, ಇದೀಗ ನೋಡಿ ಅವರ ಸಚಿವ ಸ್ಥಾನದಿಂದ KN ರಾಜಣ್ಣ ಅವರ ರಾಜೀನಾಮೆ. ಯಾವ ಪಕ್ಷ ಕೂಡ ಇದಕ್ಕೆ ಹೊರತಾಗಿಲ್ಲ ನೋಡಿ. ಪ್ರವಾಹದ ವಿರುದ್ಧ ಈಜೋ ಹಾಗಿಲ್ಲ, ಸತ್ಯವನ್ನು ಓಪನಾಗಿ ಹೇಳೋ ಹಾಗಿಲ್ಲ. ಅಂದರೆ ಆ ವಾಕ್ ಸ್ವಾತಂತ್ರ್ಯ, ನಮ್ಮದು ಇಂಟರ್ನಲ್ ಡೆಮೋಕ್ರಸಿ ಇದೆ ಅಂತ ಬರೀ ಭಾಷಣಕ್ಕೆ ಹಂಗೆ ನಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಏನು ಆನ್ಸರ್ ಕೊಡ್ಬೇಕು ಕೊಡುತ್ತೆ ಹೈಕಮಾಂಡ್ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. ಇದು 100% ಕರೆಕ್ಟ್ ಮೇಡಮ್. ಏನಂದ್ರೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಒದೆಗೊದಿತಾರೆ. ಆಮೇಲೆ ಮಾತು ಬಲ್ಲವನಿಗೆ ರೋಗ ಇದು ಹೇಳ್ತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಎಲ್ಲಾ ಗಾದೆಗಳು ನೆನಪಾಗುತ್ತೆ. ವಾಕ್ ಸ್ವತಂತ್ರ ಅನ್ನೋದಿಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಾಗ ನಾವು ಟಿವಿ ಮುಂದೆ ಕೂತ್ಕೊಂಡ್ವಿ, ಏನೋ ದೊಡ್ಡದಾಗಿ ಬ್ಲಾಸ್ಟ್ ಮಾಡ್ತಾರೆ ಇವರು ಅಂತ. ಅವ್ರೇನೋ ಗಾಳಿ ಊದಿದ್ರು ದೊಡ್ಡದಾಗಿ ಬಲೂನ್ ಎಲ್ಲ ಹಾಕಿದ್ರು. ಅದು ಕರೆಕ್ಟೇ, 100% ಕರೆಕ್ಟೇ. ರಾಹುಲ್ ಗಾಂಧಿ ಹೇಳಿರೋದು ರಾಂಗ್ ಅಂತ ನಾವು ಹೇಳ್ತಾ ಇಲ್ಲ, ರಾಜಣ್ಣ ಅವ್ರದ್ದು ರಾಂಗ್ ಅಂತ ಹೇಳ್ತಾ ಇಲ್ಲ. ಅವ್ರು 100% ಕರೆಕ್ಟ್, 100% ಅಲ್ಲ 200% ಕರೆಕ್ಟೇ ಅವ್ರು ಹೇಳಿರೋದು. ಬಟ್ ಏನಂದ್ರೆ ಅವ್ರಿಗೇನೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವ್ರ ಪಾರ್ಟಿ ಇದ್ದಾಗ ಏನ್ ಮಾಡಿದ್ರು ಅಂತ ಅವ್ರು ಕೇಳಿರೋದು ಅದು 100% ಕರೆಕ್ಟೇ. ಯಾಕೆಂದ್ರೆ ಪ್ರತಿಯೊಂದು ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇಂದ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬರುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಂದ್ಮೇಲೆ ಎಲ್ಲ MLAಗಳಿಗೆ ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಇವ್ರಿಗೆ ಬೂತ್ ಲೆವೆಲ್ ಏಜೆಂಟ್ಗಳು ಇರ್ತಾರೆ, BLOಗಳು ಇರ್ತಾರೆ, ಎಲ್ಲರಿಗೂ ಹೋಗಿ ಚೆಕ್ ಮಾಡ್ಕೋಬೇಕು. ಆ ಕೆಲಸನ ಅವ್ರು ಮಾಡಬೇಕಾಗಿತ್ತು. ಅದನ್ನ ಏನು ಮಾಡಿಲ್ಲ. ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಇವರೆಲ್ಲ ದೊಡ್ಡ ಪಾರ್ಟಿಗಳು, ತುಂಬಾ ಇವರಿಗೆಲ್ಲ ಪವರ್ ಇದೆ, ಜನ ಬೆಂಬಲ ಇದೆ. ಅಷ್ಟು ಜನ ಇದ್ದಾಗ ಅವ್ರು ಏನ್ ಮಾಡ್ಬೇಕಾಗಿತ್ತು, ಆ ಕೆಲಸ ಮಾಡಬೇಕಾಗಿತ್ತು. ಇವತ್ತಿನ ನೆನ್ನೆ ಪಕ್ಷ ಅಲ್ಲ ಕಾಂಗ್ರೆಸ್. ಅವ್ರಿಗೆ 70 ಸ್ವತಂತ್ರ ಬಂದಾಗ್ಲಿಂದನೂ ಅವರೇ ಇದ್ದಾರೆ. ಅಷ್ಟೆಲ್ಲ ಇದ್ದಾಗ ಯಾಕೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಒಂದು ಪಾರದರ್ಶಕತೆ ತರಲಿಲ್ಲ? ಅದ್ರ ಬಗ್ಗೆ ಅವ್ರು ಕೇಳಬೇಕಾಗಿತ್ತು. ಅದು ಬಿಟ್ಬಿಟ್ಟು ಅವ್ರೇನ್ ಹೇಳಿದ್ರು, ಎಲ್ಲ ಈ ತರ ಮಾಡಿದ್ರು ಅಂದ್ರೆ ಇವ್ರೇನ್ ಮಾಡಿದ್ರು, ಒಂದು ಬಲೂನ್ ಸೂಜಿ ತಗೊಂಡು ಡಮ್ ಅನ್ಸ್ಬಿಟ್ರು. ಅಂದ ತಕ್ಷಣ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ. ತಡ್ಕೊಳಕ್ ಆಗ್ದಲೆ ಉಚ್ಚಾಟನೆ ಮಾಡಿರೋದು ಅನ್ನೋದು ಒಂದು ಬಾಲಿಶತನ ತೋರಿಸುತ್ತೆ. ಇವರೆಲ್ಲರೂ BJP ಅವರು ಎಲ್ಲ ಬೇರೆ ಪಾರ್ಟಿಯವರೆಲ್ಲ ಹೇಳ್ತಾರಲ್ಲ ಅವರಿಗೆಲ್ಲ ಪ್ರಬುದ್ಧತೆ ಇಲ್ಲ ಅನ್ನೋದು, ಅದನ್ನ ಅವ್ರು ತೋರಿಸ್ಕೊಂಡಿದ್ದಾರೆ. ಪ್ರಬುದ್ಧತೆ ಇದ್ದಿದ್ರೆ ಹೌದು, ತಪ್ಪಾಗಿದೆ ಅಂತ ಒಪ್ಕೋಬೇಕಾಗಿತ್ತು ಅವರು. ಹೌದು ನಾನು ತಪ್ಪು ಮಾಡಿದ್ದೀನಿ, ಸಜೆಷನ್ ಸ್ವೀಕಾರ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ದೇಶದ ಮುಂದೆ, ಎಲ್ಲ ಪ್ರಪಂಚದ ಮುಂದೆ ಅವ್ರಿಗವ್ರೇ ಅವಮಾನ ಮಾಡ್ಕೊಂಡಂಗ ಆಯ್ತು. ಹಂಗನಿಸ್ತಿದ್ಯಾ? ಆಮೇಲೆ ಬಣಗಳ ನಡುವೆ ಕಾಂಗ್ರೆಸ್ ಅಂದಾಗ ಏನೋ ಬಹಳ ಚೆನ್ನಾಗಿದೆ ಅಂತ ತೋರಿಸಿದ್ರು ಕೂಡ ಆಂತರಿಕವಾಗಿ ಒಂದಷ್ಟು ಸಮಸ್ಯೆ ಅನ್ನೋದು ವಿಸಿಬಲ್. ಸೊ ಎರಡು ಬಣಗಳ ನಡುವೆ ಒಂದು ಬಣ ಅದರ ಬಲ ಏನಾದರೂ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆಯಾ? ಹೌದು, ಅದಂತೂ ಬಣಗಳದೆಲ್ಲ ಇದ್ದೇ ಇರುತ್ತೆ. ಈಗೇನಂದ್ರೆ DK ಶಿವಕುಮಾರ್ ಅವರಿಗೆ ತಾನು ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು ಅಂತಾರೆ. ಪಕ್ಷನ ಕಷ್ಟಪಟ್ಟು ನಾನೇ ಮುಂದೆ ತಂದಿದ್ದು ಅಂತಾನೆ. ಸಿದ್ದರಾಮಯ್ಯ ಅವರು ಬಂದು ಅವ್ರು ತಗೊಂಡ್ರು ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತಿತ್ತು 50-50 ಇದೆ ಅಂತ, ಅದು ಒಂದು ಮಾಹಿತಿ ಇತ್ತು. ಅದು ಕೊಡಕ್ಕೆ ಇವರು ರೆಡಿ ಇಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಇರಬಹುದು. ಅದು ಏನೇ ಆಗಿರ್ಲಿ, ನೀವು ಅಧಿಕಾರದಲ್ಲಿ ಇದ್ದೀರಾ, ಇವರ ಟಾಪ್ ಮೋಸ್ಟ್ ಸುಪ್ರೀಂ ಆಗಿರೋರು ಹೇಗೆ ಪ್ರಭುತ್ವದಿಂದ ನಡ್ಕೋಬೇಕು ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಯಾರು ಬಾಯ್ ಬಿಟ್ಟು ಕೇಳ್ತಾರೋ, ವಾಕ್ ಸ್ವತಂತ್ರನೂ ಇಲ್ಲ, ಏನೂ ಇಲ್ಲ, ಜಿ ಹುಜೂರು ನಾವೇನಾದ್ರೂ ಆಯ್ತು. ಇವ್ರು ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಗಾಂಧಿ ಪರಿವಾರದ ಬಗ್ಗೆ ಏನೇ ತಪ್ಪು ಹೇಳಿದವರು ಔಟ್.
ಅದನ್ನ ಇವ್ರು ತೋರಿಸ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ತಪ್ಪಂತ ಹೇಳ್ಬೇಕಾನೆ. ಪರಿವಾರದ ಬಗ್ಗೆ ಮಾತಾಡಿಲ್ವಲ್ಲ ಅಲ್ವಲ್ಲ, ರಾಹುಲ್ ಗಾಂಧಿ ಹೇಳಿ ತಪ್ಪಂತ ಹೇಳಿದ್ರಲ್ಲ, ಅದೇ ತಾನೆ. ರಾಹುಲ್ ಗಾಂಧಿ ಇವ್ರು ಏನೋ ಹೇಳ್ತಾರೆ, ಅವ್ರ ಕಾಗೆ ಬಿಳಿ ಇದ್ರೆ ಎಸ್ ಅಂತ ಹೇಳ್ಬೇಕು, ಇವ್ರು ನೋ ಅಂತ ಹೇಳಿದ ತಕ್ಷಣ ಇವ್ರು ಉಚ್ಚಾಟನೆ ಮಾಡಿದ್ರು. ಇವರು ಎಷ್ಟು ವರ್ಷ ಪಕ್ಷಕ್ಕೆ ದುಡಿದ್ರು, ಏನ್ ದುಡಿದ್ರು ಅದನ್ನೆಲ್ಲ ನೋಡ್ಬೇಕಾಗಿತ್ತಲ್ವಾ. ಅವ್ರು ಹೇಳಿದ ಸತ್ಯತೆನ ಇವ್ರು ತಿಳ್ಕೊಬೇಕಾಗಿತ್ತು. ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಈಗ ರೂಲಿಂಗ್ ಬಂದಿದೆ. ಇದು ಚುನಾವಣಾ ಆಯೋಗ ತಪ್ಪಿದ್ರೆ ಅವ್ರು ಹೇಳ್ಬೇಕಾಗಿತ್ತು. ಇನ್ನು ಚುನಾವಣಾ ಆಯೋಗದಲ್ಲಿ ತುಂಬಾ ಪರಿಷ್ಕರಣೆಗಳು ನಡಿಬೇಕಾಗಿದೆ. ಈಗ ಇವರೆಲ್ಲ ಇಷ್ಟು ಪ್ರಬುದ್ಧತೆ ಇದೆ, ಇಷ್ಟು ಟೆಕ್ನಾಲಜಿ ಬಂದಿದೆ, ವಿದೇಶದಲ್ಲೆಲ್ಲ ಹೋಗಿ ಮಾತಾಡ್ತಾರೆ. ಇದೆ ರಾಹುಲ್ ಗಾಂಧಿ ಅವರು, ಇಷ್ಟೆಲ್ಲ ಟೆಕ್ನಾಲಜಿ ಯೂಸ್ ಮಾಡೋರು ಇವರೆಲ್ಲ ಕೂತಿದಾರಲ್ಲ. ನೀವು ಕೇಳಿ, ತಡೀರಿ ಒಂದ್ ನಿಮಿಷ ಸರ್, ನಾನು ಮಾತಾಡೋದು ಸರ್, ನಮ್ಗೆ ನಾವು ಹೇಳೋದು ಸರ್ ನೋಡ್ರಿ, ಈ ಹೋರಾಟದಲ್ಲಿ ಈ ಏನ್ ಫೇಕ್ ಮತಗಳ್ಳತನ ಆಗ್ತಿದೆ ಸರ್. ನಾನ್ ಹೇಳ್ತಿರೋದು ನಾವ್ ಹೇಳಿದ್ವಿ ನಮ್ಗೆ ಮಾಹಿತಿ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನಿಮ್ಗಲ್ಲ ಸರ್. ನೀವು ಮಾತಾಡ್ಲಿಕ್ಕೆ ಬಿಡಿ ಸರ್, ನೀವು ಮಾತಾಡಕ್ ಬಿಡ್ರಿ ಸರ್. ನೋಡಿ, ಹೆಣ್ಮಕ್ಳಿಗೆ ಸರ್, ನೀವು ಹೆಣ್ಮಕ್ಳಿಗೆ ಕೊಡಿ ಮಾತಾಡ್ಲಿಕ್ಕೆ. ಸರ್, ನಾನ್ ಮಾತಾಡಿರೋದು ಕೇಳಿ ಸರ್. ಒಂದೇ ನಿಮಿಷ ಕೇಜ್ರಿವಾಲ್ ಬಗ್ಗೆ ಬರಬೇಡಿ ಸರ್. ನಾನು ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ನೀವು ಒಂದ್ ನಿಮಿಷ ಕೇಳಿ ಸರ್. ನಾವ್ ಹೇಳ್ತಾ ನೀವೊಬ್ಬರೇ ಬಡವ್ರು ಅನ್ಕೋಬೇಡಿ ಸರ್. ಕೂಡ ಇದನ್ನೇ ನಾವು ಚರ್ಚೆ ಮಾಡಿದ್ವಿ. ಎರಡು ಬಣಗಳ ನಡುವೆ ಒಂದು ಬಣದ ಬಲ ಏನಾದರೂ ಕಡಿಮೆ ಆಗ್ತಾ ಇದೆಯಾ ನೋಡಿ. ಸಿದ್ದರಾಮಯ್ಯನವರು ತಮ್ಮದೇ ಆದ ಸ್ಟ್ಯಾಂಡನ್ನು ಫಾಲೋ ಮಾಡ್ತಿದ್ದಾರೆ. ಇತ್ತ ಕಡೆ ಅದನ್ನು ಹೆಂಗೆ ಹಣಿಬೇಕು ಆ ಥರದ ಪ್ಲ್ಯಾನ್ಸ್ ಕೂಡ ಆಗ್ತಾ ಇದೆ. ಆಗಿಲ್ಲ ಅಂದರೆ ಸಂತೋಷ, ನೀವು ರಾಜ್ಯದ ಜನತೆಯ ಪರವಾಗಿ ಅವರ ಸಮಸ್ಯೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಆಡಳಿತ ನಡೆದ್ರೆ ವೆಲ್ ಆ್ಯಂಡ್ ಫೈನ್. ನೋಡಿ, ಕಾಂಗ್ರೆಸ್ನಲ್ಲಿ ಬಣಗಳು ಕಾಣ್ತಾ ಇದೆ. ಏನೇ ಇಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಕೂಡ ಇಂಥ ಬೆಳವಣಿಗೆಗಳು ನಡೆದಾಗ ಈಗ ನೋಡಿ, ನೆನ್ನೆ ಕೆ ಎನ್ ರಾಜಣ್ಣವ್ರು ಮಾತಾಡೋ ಸಂದರ್ಭದಲ್ಲಿ ರತನ್ನವರೇ ಅವ್ರ ಹಿಂದೆ ಯಾರು ನಿಂತಿದ್ರು ಅಂತ ನೋಡೋದ್ರೆ ಅಲ್ಲಿ ಚಲುವರಾಯಸ್ವಾಮಿ ಅವರಿದ್ದರು, ಸತೀಶ್ ಜಾರಕಿಹೊಳಿ ಅವರಿದ್ದರು, ಡಿ ಕೆ ಶಿವಕುಮಾರ್ ಅವರೇ ನಿಂತ್ಕೊಂಡು ಅಲ್ಲಲ್ಲ. ಈಗ ನೋಡಿ ಡಿ ಕೆ ಶಿವಕುಮಾರ್ ಈಗ ನೋಡಿ ಇಲ್ಲಿ ಗಮನಿಸ್ಬೋದು, ನೀವು ವಿಜುವಲ್ಸ್ ನೋಡ್ಬೋದು. ಈಗ ನೋಡಿ, ಚಲುವರಾಯಸ್ವಾಮಿ ನನಗೊಂದು ನೆನಪಾಗತ್ತೆ, ಡಿ ಕೆ ಶಿವಕುಮಾರ್ ಅವರೇ ಸಿ ಎಮ್ ಆಗಬೇಕು ಅಂತ ಇಕ್ಬಾಲ್ ಅವರು ಹುಸೇನ್ ಅವರು ಮಾತಾಡಿದರು. ಡಿ ಕೆ ಶಿವಕುಮಾರ್ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಒಂದೇ ಒಂದು ಮಾತಾಡಿ, ನಾನು ನೋಟಿಸ್ ಕೊಡ್ತೀನಿ, ಇಕ್ಬಾಲ್ ಅವ್ರಿಗೆ ನೋಟಿಸ್ ಕೊಡ್ತೀನಿ. ಈಗ ಹಿರಿಯರು ಕೆ ಎನ್ ರಾಜಣ್ಣ ಅವರು ಕರೆದು ಕೂತು ಮಾತಾಡಿ, ರಾಜಣ್ಣ ಇದೆಲ್ಲ ವ್ಯತ್ಯಾಸ ಆಗ್ತಿದೆ, ಬೇಡ, ಹೈಕಮಾಂಡ್ ಮೇಲೆ ಏನಾದ್ರು ಡಿಸಿಷನ್ ತೊಗೊಂಡ್ಬಿಟ್ರೆ ನಮ್ಮ ಲಿಮಿಟೇಷನ್ ನಾವಿರೋಣ ಅಂದರೆ ಸಮಸ್ಯೆನೇ ಸಾರ್ಟ್ ಔಟ್ ಆಗ್ತಿತ್ತು. ಸರಿ ಇದೆ. ಏನಂದರೆ ಇದು ನೀವು ಹೇಳ್ದಂಗೆ ಒಂದು ಬಣದ ಮೇಲುಗೈ ಇನ್ನೊಂದು ಬಣದ ಒಂದು ತುಳಿತ ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಈಗ ವಿಜೇಂದ್ರ ಅವ್ರ ವಿರುದ್ಧ ಮಾಡ್ತಿದಾರಲ್ಲ, ಯಡಿಯೂರಪ್ಪ ವಿಜೇಂದ್ರ ಅವ್ರ ವಿರುದ್ಧ ಬಿಜೆಪಿಯಲ್ಲಿ ಆತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಖಂಡಿತ ಆತರ ಮಾತಾಡ್ಬಿಡಿ, ಖಂಡಿತ ಆತರ. ರಾಜಣ್ಣ ಅವರು ಮಂತ್ರಿ ಆದ ದಿನದಿಂದ ನಮ್ಮ ಪಕ್ಷದ ನಾಯಕರಾಗಿ ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಮಾತನಾಡಿದ್ದಾರೆ ಪ್ರತಿಯೊಂದು ಕೌಂಟ್ ಆಗುತ್ತೆ. ಎಲ್ಲವೂ ತಮ್ಮ ನಡವಳಿಕೆಗಳು ಪಕ್ಷದ ಚಟುವಟಿಕೆಗಳಲ್ಲಿ ಷಡ್ಯಂತ್ರ ಅಂತ ಯಾಕಂದ್ರು ಸರಿ ಅಲ್ಲ, ಅದು ಅವರು ಬಿಟ್ಟಿದ್ದು ಅವರ ವಾಕ್ ಸ್ವಾತಂತ್ರ್ಯ. ಆದ್ರೆ ಬಿಜೆಪಿ ಅವರು ತಾವು ಕ್ರಿಸ್ಟಲ್ ಕ್ಲಿಯರ್, ಬೇರೆಯವರು ಮಾತ್ರ ಕಪ್ಪು ಬಳ್ಕೊಂಡಿದ್ದಾರೆ ಅಂತ ಹೇಳೋದಿದ್ಯಲ್ಲ. ಬಿಜೆಪಿ ಅವರ ದುರುಳ ತರ ಮೊದಲು ಬಿಡಬೇಕು. ರೇಣುಕಾಚಾರ್ಯ ಬಗ್ಗೆ ಏನಿರೋದು ಕಾನೂನು ಕ್ರಮ, ಪ್ರಶ್ನೆ ರಮೇಶ್ ಜಾರಕಿಹೊಳಿ ಅವ್ರದ್ದು ಏನಿದೆ ಅಲ್ಲ ಸರ್, 79 ವರ್ಷ ಈಗ ನೋಡಿ, ಆಗಸ್ಟ್ ಬಂತು, ಸ್ವಾತಂತ್ರ್ಯ ಆಚರಿಸ್ತಾ ಇದೀವಿ. ಕಾಂಗ್ರೆಸ್ ಮೂವ್ಮೆಂಟ್ ಏನೇನೋ ಹೇಳ್ತಿರಲ್ವಾ, ಒಬ್ಬ ಕೆ ಎನ್ ರಾಜಣ್ಣ ಅವ್ರು ತಪ್ಪಾಗಿ ನಡ್ಕೊತಿದ್ದಾರೆ ಅನ್ನೋದಾದ್ರೆ, ತಪ್ಪಾಗಿ ಹೇಳಿಕೆ ಕೊಡ್ತಿದ್ದಾರೆ ಅಂದ್ರೆ ಅವ್ರನ್ನ ಕಂಟ್ರೋಲಿಗೆ ತಗೊಳಕ್ ಆಗ್ದಿರೋ ಹೈಕಮಾಂಡ ಹೇಳಿ, ಇದನ್ನ ಕಂಟ್ರೋಲಿಗೆ ತಗೊಳಕ್ ಆಗ್ದಿರೋ ಹೈಕಮಾಂಡ ಹಂಗಾರೆ ಏನೇನೋ ಮಾತಾಡೋದು ಬೇಡ. ಮಾತನಾಡ್ತಾರ ವಸ್ತುಸ್ಥಿತಿ ಮಾತಾಡಿ, ಆಯ್ತು ಮಾತಾಡಿ ಬಿಡಿ. ಬಿಜೆಪಿ ಮಾತಾಡ್ಲಿ, ಇನ್ನೊಬ್ರು ಅವೆಲ್ಲ ಬೇಡ. ನಿಮ್ಮೊಳಗಡೆ ಸಾವಿರ ಅದು ನಿಮ್ಮಿಂದಾನೇ ಪ್ರೇರಣೆ ಪಡ್ಕೊಂಡಿರೋದು ಅವರು. ನೀವು ಸೀದಾ ನಾಗ್ಪುರಕ್ಕೆ ಹೋಗ್ತೀರಾ ಸರ್. ಆಯ್ತು ನೋಡಿ, ಸತ್ಯ ಎಷ್ಟು ಕಹಿ ಮತ್ತೆ ಕಟು ಅಂತ ಹೇಳಿದ್ರೆ, ವಕ್ತಾರರಿಗೆ ಇಲ್ಲಿ ಒಂದೆರಡು ಮಾತನ್ನ ತಡ್ಕೊಳಕ್ ಆಗಿಲ್ಲ, ಆಗ್ತಾನೆ ಇಲ್ಲ, ಆಗ್ತಾ ಇಲ್ಲ. ಅವರು ಏಕವಚನದಲ್ಲಿ ಎಲ್ಲ ಮಾತಾಡಿದ್ರು. ಪಾಪ ಅವರು ಹಿರಿಯರು. ಓಕೆ, ನಾನು ಕಿರಿಯನಾಗಿ ಅದನ್ನ ತಗೊಂತೀನಿ. ನಾನು ಕಿರಿಯನಾಗಿ ಅದನ್ನ ಉಲ್ಟಾ ಕೊಟ್ಟು ಮಾತಾಡದಿದ್ರೆ ಅದು ಬೇರೆ ಬೇರೆ ಏನೋ ಆಗ್ಬಿಡುತ್ತೆ. ಬೇಡ, ಆಯ್ತಾ? ಅವ್ರ ಹಿರಿಯರು ರೆಸ್ಪೆಕ್ಟ್ ಕೊಡ್ತಿದ್ದೀನಿ. ಒಂದು ಸ್ಪೋಕ್ಸ್ ಪರ್ಸನ್ ಆಗಿ ವಿಚಾರ ಏನಿದೆ ಇಡೋಣ, ಆಯ್ತಾ? ಇನ್ನೊಂದು
ಹೈಕಮಾಂಡ್ ಇನ್ನೊಂದು ನಡ್ಕೋತಾರ ನಾವೇ ಅವ್ರದ್ದೇನೋ ಒಂಚೂರು ಅಭಿಪ್ರಾಯ ಇದೆ ಸರ್, ಹೇಳಿ ಬಿಡಿ ಸರ್, ಹೇಳಿ ಬಿಡಿ ಸರ್, ಹೇಳ್ಬೇಕು ಕರೆಕ್ಟ್ ನಮ್ಮದು ಹೇಳಕ್ ಬಿಡಿ ಸರ್. ಅಲ್ಲ ಸರ್ ಕಾಂಗ್ರೆಸ್ ಅಲ್ಲಿ AICC KPCCಲೂ ವಾಕ್ ಸ್ವಾತಂತ್ರ್ಯ ಇಲ್ಲ. ಕಡೆ ಪಕ್ಷ ಬಿಜೆಪಿ ನೋಡಿ ವಾಕ್ ಸ್ವಾತಂತ್ರ್ಯ ಹೆಂಗ ಹರಣ ಆಗಿದೆ. ಇಲ್ಲೂ ಇಲ್ವಾ? ಇಲ್ಲೂ ಆಕ್ರಮಿಸ್ಕೊಂಡ್ಬಿಟ್ರೆ ಹೆಂಗೆ? ಅಯ್ಯೋ ಇದಕ್ಕಿಂತ ಬೇಕಾ? ಇದಕ್ಕಿಂತ ಬೇಕಾ? ಬಿಡಿ ಸರ್, ಬಿಡಿ ಕಣ್ಣ ಮುಂದೆ ನೀವು ದೊಡ್ಡ ಸಮಸ್ಯೆ ಇಟ್ಕೊಂಡ್ಬಿಟ್ಟು ಏನೂ ಇಲ್ಲ ಅಂತಿರಲ್ಲ. ಇದನ್ನ ದೊಡ್ಡ ಪ್ರಪಗಂಡ ಮಾಡೋದಿದೆಯಲ್ಲ ನಿಮ್ಮಲ್ಲಿರೋವೇ ಪ್ರಾಪಗಂಡ ಮಾಡ್ತಿರೋದು. ಈಗ ರಾಜಣ್ಣ ಹೇಳಿರೋ ಷಡ್ಯಂತ್ರ ಹೇಳಿ ನೀವು. ಏನಿಲ್ಲ, ನಮ್ಮ ಪಕ್ಷದ ನಿರ್ಣಯ, ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಂಡಿರೋ ನಿರ್ಣಯ ನಾವೆಲ್ಲರೂ ತಲೆ ಫಾಲೋ ಮಾಡಿ ಸರ್, ತಲೆ ಫಾಲೋ ಮಾಡಿ ಹೇಳಿ. ಆಯ್ತು, ಇವಾಗ ಇವ್ರ ತರ ಏನೇ ಮಾಡಿದ್ರು ಏನು ಮಾಡಿಲ್ಲ ಅಂತ ಹೇಳ್ಕೊಂಡು ತಿರ್ಗಲ್ಲ ನಾವು. ಆಯ್ತು ಬಿಡಿ ಸರ್, ರೈಟ್ ಹೇಳಿ. ಏನು ಇವರು ದೊಡ್ಡದಾಗಿ ಹೇಳಿದರು ನಮ್ಮ ಪಕ್ಷದಲ್ಲಿ ಚೌಕಟ್ಟಿದೆ ಅದು ಇದು ಅಂತ ಹೇಳಿ. ಆ ಚೌಕಟ್ಟು DK ಶಿವಕುಮಾರ್ ಅವರ ಶಿಷ್ಯ ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ರಲ್ಲ, ಆವಾಗ ಚೌಕಟ್ಟಿರ್ಲಿಲ್ವಾ? ಅದೇ ತರ ಹಲವಾರು ಬಸವರಾಜ್ ಶಿವಗಂಗಾ ಅವ್ರು ಮಾತಾಡಿದ್ರು, ಆವಾಗ ಏನು ಇದು ಚೌಕಟ್ಟಿರ್ಲಿಲ್ವಾ ಅಲ್ವಾ? ಇವಾಗ ರಾಜಣ್ಣವರು ಇಷ್ಟೊಂದು ಹಿರಿಯರವರು, ಪಕ್ಷದಲ್ಲಿ ತುಂಬಾ ಹಿರಿಯರು, ರಾಜಕೀಯದಲ್ಲೂ ಕೂಡ ಹಲವಾರು ವರ್ಷಗಳ ಅನುಭವವನ್ನ ಹೊಂದಿರುವಂತದ್ದು, ಸಹಕಾರ ಕ್ಷೇತ್ರದಲ್ಲೂ ಕೂಡ ಬಹಳ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ ಅಂತ ಹಾಗೂ ಸಹಕಾರ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದಂತ ಅನುಭವಿ ಅಂತ ನಾನು ಕೇಳಿದ್ದೇನೆ. ಆಯ್ತಾ? ಅಂತವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇರ್ಲಿ. ಆ ಸ್ಟೇಟ್ಮೆಂಟ್ ಕೊಟ್ಟಾಗ ಅಟ್ಲೀಸ್ಟ್ ಒಂದು ನೋಟಿಸ್ ಆದ್ರೂ ಕೊಡಬಾರ್ದ? ಅಟ್ಲೀಸ್ಟ್ ಹಿರಿಯರಿದ್ದೀರಾ, ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳುವಂತ ಒಂದು ಇದು ಸೌಜನ್ಯವಾದ್ರೂ ತೋರ್ಬಾರ್ದಿತ್ತ ಪಾರ್ಟಿ ಅಲ್ವಾ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಇದು ಉಗೆ ಪಾರ್ಟಿಯ ಸಂಸ್ಕೃತಿ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಒಂದು ನೋಟಿಸ್ ಇಲ್ಲ, ಕರೆದು ಮಾತಾಡಿಸುವಂತ ಸೌಜನ್ಯ ತೋರಿಲ್ಲ. ಒಟ್ಟಿನಲ್ಲಿ ಈ ರಾಹುಲ್ ಗಾಂಧಿ ಏನೋ ಹೇಳಿದ್ರಂತೆ, ಬೆಳಗ್ಗೆ ಫೋನ್ ಮಾಡಿದ್ರಂತೆ, ಇಲ್ಲೆಲ್ಲ ಇದು ರಾಜೀನಾಮೆ ಏನು ಬೇಡ, ಕಿತಾಕಿ ಅಂತ ಹೇಳಿದ್ರಂತೆ. ಕಿತಾಕಿ ಅಂದ್ರೆ ಪೊಲಿಟಿಕಲ್ ವಜಾ ಮಾಡಿ ಅಂತ. ಆಯ್ತಾ? ಅದಕ್ಕೇನೆ ನಾನು ಹೇಳಿರೋದು, ಇದು ಉಗೆ ಸಂಸ್ಕೃತಿಯ ಪಾರ್ಟಿ, ಒಂದೇ ಒಂದು ಡೈನಾಸ್ಟಿ ಎಲ್ಲವನ್ನ ಸರಿ ಇತ್ತು ಅಲ್ಲ. ಅವ್ರು ಹೇಳಿದ್ರು ನೋಡಿ, ಅವ್ರೇನು ಹೇಳಿದ್ದಾರೆ ಈಗ ನೋಡಿ, ನಮ್ಮ ಸರ್ಕಾರ ಇದ್ದಾಗ ಆಗಿದೆ, ನಾವು ನೋಡ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ಸತ್ಯ ಇದೆ ಅಲ್ವಾ? ಸುಮ್ಮನೆ ನೀವು ಓಟ್ ಚೋರಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ಹೋಗುವಾಗ ನೀವು ಕರ್ನಾಟಕದಲ್ಲಿ ಗೆದ್ರಿ, ಸರ್ಕಾರ ಮಾಡಿದ್ರಿ, ಅಲ್ಲೂ ಓಟ್ ಚೋರಿ ಆಗಿಲ್ಲ. ತೆಲಂಗಾಣದಲ್ಲಿ ಗೆದ್ರಿ, ಅಲ್ಲೂ ಓಟ್ ಚೋರಿ ಆಗಿಲ್ಲ. ಕರ್ನಾಟಕದಲ್ಲಿ 1 MP ಸೀಟಿಂದ 9 MP ಸೀಟಿಗೆ ಬಂದ್ರಿ, ಅಲ್ಲೂ ಓಟ್ ಚೋರಿ ಆಗಿಲ್ಲ. ಇವರದ್ದೇ ಪಾರ್ಟ್ನರು DMK ತಮಿಳ್ನಾಡಲ್ಲಿ ಗೆತ್ತು, ಅಲ್ಲೂ ಓಟ್ ಚೋರಿ ಆಗಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ವಿನ್ ಆಗುತ್ತೆ, ಅಲ್ಲೂ ಓಟ್ ಚೋರಿ ಆಗಲ್ಲ. ಬೇಡ, 2 ಸಲ ವಿಪಕ್ಷ ಸ್ಥಾನವೇ ಸಿಗದೆ ಸೆಂಟ್ರಲ್ ಅಲ್ಲಿ ಈ ಬಾರಿ 90 ಸೀಟ್ಗಳನ್ನ ಗೆದ್ದಿದ್ದಾರೆ. ಆದ್ರೆ 90 ಸೀಟು ಇರೇ ಸರ್, 90 ಸೀಟ್ ಗೆದ್ರಲ್ಲ, ಆವಾಗ ಓಟ್ ಚೋರಿ ಆಗಿಲ್ಲ. ಆಯ್ತು, ಈ ಓಟ್ ಚೋರಿ ಮಾಡೋದಾಗಿದ್ರೆ ಸರಿ ಇರ್ರಿ. ಆಯ್ತು, ಓಟ್ ಚೋರಿ ನಾವು ಮಾಡೋದೇ ಆಗಿದ್ರೆ ಮೇಡಮ್, ಓಟ್ ಚೋರಿ ನಾವು ಮಾಡೋದಾಗಿದ್ರೆ 240 ಸೀಟಿಗೆ ಬಂದು ನಿಲ್ತಾ ಇರ್ಲಿಲ್ಲ. ನಾವು 400 ಸೀಟ್ ಮಾಡ್ಕೊಳ್ತಿದ್ವಿ. ಓಟ್ ಚೋರಿ ಅಲ್ವಾ? ಕರ್ನಾಟಕ ಓಟ್ ಚೋರಿ ಮಾಡೋದಾಗಿದ್ರೆ ಕರ್ನಾಟಕದಲ್ಲಿ ಇವ್ರ ಅಧಿಕಾರಕ್ಕೆ ಬರ್ತಿಲ್ಲ, ನಾವು ಬರ್ತಾ ಇದ್ವಿ ಅಲ್ವಾ? ಇಡೀ ದೇಶದಲ್ಲಿ ಓಟ್ ಚೋರಿ ಮಾಡಿ ನಾವು ಬರ್ಬೋದಿತ್ತಲ್ಲ. ಆಯ್ತಾ? ಆದ್ರಿಂದ ಒಂದು ಸತ್ಯ ಮತ್ತೆ ಸುಳ್ಳು ಇದರ ಬಗ್ಗೆ ಒಂದು ಡಿಫರೆನ್ಸ್ ಗೊತ್ತಿರಬೇಕು. ಹಾಗೂ ಸತ್ಯ ಯಾವುದು, ಸುಳ್ಳು ಹೇಳುವಾಗ್ಲೂ ಕೂಡ ಪುನಃ ನಮ್ಮ ಉಲ್ಟಾ ನಮಗೆ ಬರುತ್ತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಬೇಕು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ದು ಬಿಜೆಪಿ ಅಲ್ಲ, JDS ಅಲ್ಲ, ಜನರು ಅಲ್ಲ, ಮಾಧ್ಯಮದವರಲ್ಲ, ಅವರದೇ ಪಾರ್ಟಿಯ KN ರಾಜಣ್ಣ ಅವರೇ ಹೇಳಿದ್ದು, ನನ್ನನ್ನು ಕಿತ್ತಾಕೋಕೆ ಷಡ್ಯಂತ್ರ ಆಗಿದೆ ಅಂತ. ಅದಕ್ಕೆ ಉತ್ತರ ಕೊಡೋಕೆ. ಅದು ಬಿಟ್ಟು ಬಿಜೆಪಿ ಹಂಗೆ, JDS ಹಿಂಗೆ, ಜನ ಹಿಂಗೆ ಅಂತ ಹೇಳ್ಕೊಂಡು ಮಾತಾಡಿದ್ರೆ ಇವ್ರ ಹತ್ರ ಉತ್ತರ ಇಲ್ಲ ಅಂತ ಆಯ್ತು ಅಲ್ವಾ? ಇದು ಪ್ರಯೋಜನ ಇಲ್ಲ. ಆದ್ರಿಂದಾಗಿ ನೀವೇನ್ ಕೇಳಿದ್ರ ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋಕೆ. ಆನಂತರ ನಿಮ್ಗೆ ಉತ್ತರ ಇಲ್ಲ ಅಂತ ಹೇಳ್ತಿದ್ರೆ, ಉತ್ತರ ಇಲ್ದಿದ್ದಾಗ ಯಾವತ್ತೂ ಈ ತರ ಮಾಡ್ತಾರೆ. ಯಾಕಂದ್ರೆ ಕನ್ವಿನ್ಸ್ ಮಾಡಕ್ಕಾಗಲ್ಲ, ಕನ್ಫ್ಯೂಸ್ ಆದ್ರೂ ಮಾಡಕ್. ಅದಕ್ಕೆ ಅವ್ರು ಮಾತಾಡಿರೋದು
ಕುಮಾರ್ ಸರ್ ಓಟ್ ಚೋರಿ ಬಗ್ಗೆ ನಾನು ಹೇಳಿದೆ, ನಿಮ್ಗೆ ಕೇಳೋ ವ್ಯವಧಾನ ಇಲ್ಲ, ನಿಮಗೆ ಕೇಳೋ ವ್ಯವಧಾನ ಇಲ್ಲ. ನಾವೇನ್ ಮಾಡ? ಏನ್ ಸರ್ ಇದು? ಇನ್ನೊಂದ್ಸಲ ನಾನು ಹೇಳ, ಇನ್ನೊಂದ್ಸಲ ನಾನು ಹೇಳ, ಅವ್ರು ಮ್ಯೂಟ್ ಮಾಡಿ ಇನ್ನೊಂದ್ಸಲ ಓಟ್ ಚೋರಿ ಬಗ್ಗೆ. ಆಯ್ತು ಸರ್, ಆಯ್ತು ನಮಗೂ ಮಾತಾಡಕ್ ಬಿಡಿ. ಆಯ್ತು ಒಂದು ಪಕ್ಷ ಎರಡು ಬಣಗಳ ನಡುವೆ ಈ ಗುದ್ದಾಟ ನಡೀತಾ ಇದ್ರೆ ಸುಮ್ಮನೆ ಕೂರುವ ವ್ಯಕ್ತಿ ಅಲ್ಲ. ಇವಾಗ ನಾವು ನೀವು ಬಹಳ ನಿಪುಣರು, ನೀವು ಚೆನ್ನಾಗಿ ಸಬ್ಜೆಕ್ಟ್ ಡೈವರ್ಟ್ ಮಾಡ್ತೀರಿ. ಬೇಡ ಸರ್, ಬೇಡ. ನೋಡಿ ಸರ್, ಪ್ಲೀಸ್ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ಇವತ್ತಿನ ನೀವು ಬಣಗಳ ಬಗ್ಗೆ ಮಾತಾಡಿ. ಬಣ ಇರದಂಗೆ ನಾವು ಆಡಳಿತ ನಡೆಸ್ತೀವಿ ಅಂತ ಹೇಳಿ ಅದನ್ನ ಬಿಟ್ಟು ಆಯ್ತು ಬಿಡಿ ಸರ್, ಮಾತಾಡಕ್ ಬಿಡಿ. ಆಯ್ತು ಬಿಡಿ, ಅವ್ರು ಬಿಡಿ, ಅವ್ರು ಕೌಂಟ್ರ್ ಕೊಟ್ಟಿದ್ರೆ ನಾವು ಮಾತಾಡಕ್ ಬಿಡಿ. ಆಯ್ತು ಬಿಡಿ ಸರ್, ಬಿಡಿ. ಆಯ್ತು ಮಾಡ ಬಿಡಿ, ನಮಗೆ ಮಾತಾಡಕ್ ಬಿಡಿ. ಆಯ್ತು ಈಗ ಆಯ್ತು ಬಿಡಿ, ಅವ್ರು ಕೌಂಟ್ರ್ ಕೊಟ್ಟಿದ್ರ ಮೇಡಮ್. ನೋಡಿ ಉತ್ತರ ಕೊಟ್ಟರೆ ಸರ್ ಬಿಡಿ ಸರ್. ಆಯ್ತು ಆಯ್ತು ಬಿಡಿ ಬಿಡಿ, ಆಯ್ತು ಆಯ್ತು ಬಿಡಿ. ಈಗ ಬಿಡ್ರಿ, ಆಯ್ತು ಮಾತಾಡಕ್ ಬಿಡ್ರಿ. ಟೈಮ್ ಇಲ್ಲ, ಮಾತಾಡಕ್ ಬಿಡ್ರಿ. ನಮಗೂ ಮಾತಾಡಕ್ ಬಿಡಿ, ಮಾತಾಡಕ್ ಬಿಡಿ. ಆಯ್ತು ಮಾತಾಡಕ್ ಬಿಡಿ. ಆಯ್ತು ಮಾತಾಡಕ್ ಬಿಡಿ. ಕರ್ನಾಟಕದಲ್ಲಿ ಕಳ್ತನ ಮಾಡಿದ್ರ ಕುಮಾರ್ ಸರ್ ನೋಡಿ ಎಷ್ಟು ಚಂದ ಡೈವರ್ಟ್ ಮಾಡ್ತೀರಿ. ನೋಡಿ ಇದೇ ಸಬ್ಜೆಕ್ಟ್ ಇವತ್ತು ನಾವು ಮಾತಾಡ್ತಿರೋದು. ಇಬ್ಬರು ಸ್ಟಾಪ್ ಮಾಡಿ, ಇಬ್ಬರು ಸ್ಟಾಪ್ ಮಾಡಿ ಪ್ಲೀಸ್. ದಯಮಾಡಿ ಸ್ಟಾಪ್ ಮಾಡಿ. ನೀವು ಮೊದಲು ಕ್ಷಮೆ ಕೇಳಿ. ಏನ್ ಮಾತಾಡ್ತೀರಿ? ಆಯ್ತು ಬಿಡಿ, ಆಯ್ತು ಮಾತಾಡ್ಬಿಡಿ. ಆಯ್ತು ಬಿಡಿ, ಮಾತಾಡಕ್ ಬಿಡಿ. ಆಯ್ತು ನಮ್ಮನ್ನ ಬೇರೆ ಮಾತಾಡಕ್ ಬಿಡಿ. ನಾವು ಇದೇ ಮಾಡಿದ್ರೆ ಇದು ಸಭ್ಯತೆ ಅಲ್ಲ. ಪ್ಲೀಸ್ ಪ್ಲೀಸ್, ಇದು ಸಭ್ಯತೆ ಅಲ್ಲ. ಪ್ಲೀಸ್ ಸಭ್ಯತೆ ಕಲ್ತ್ಕೋಬೇಕಿತ್ತು. ಪ್ಲೀಸ್ ದಯಮಾಡಿ ಸಭ್ಯತೆ ಕಲ್ತ್ಕೊಳ್ಳಿ. ಮಾತಾಡಕ್ಕೆ ನೀವು ದಯಮಾಡಿ ಸ್ಟಾಪ್ ಮಾಡಿಸ್ಬೇಕು. ನಾವು ಹೇಳಕ್ಕಾಗಲ್ಲ. ನೀವು ದಯಮಾಡಿ ಸ್ಟಾಪ್ ಮಾಡಿಸ್ಬೇಕು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಮ್ಮ ಮೋದಿ ಇದನ್ನ ಹೇಳ್ಕೊಟ್ಟಿರೋದು 56 ಇಂಚ್ ಅದೇವ್ರು. ಹೌದು ರೀ, ನಮಗೆ ಸಭ್ಯತೆ ದಯಮಾಡಿ ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಏಕವಚನದಲ್ಲಿ ಮಾತಾಡ್ತೀರಾ? ದಯಮಾಡಿ ಸ್ಟಾಪ್ ಮಾಡಿ. 35 ವರ್ಷ ಎಕ್ಸ್ಪೀರಿಯನ್ಸ್ ಮೋದಿ ಅವರು ನಾನು ಒಳ್ಳೆದನ್ನ ಹೇಳ್ಕೊಟ್ಟಿದ್ದಾರೆ. ಬೇರೆ ಡಿಸ್ಟರ್ಬ್ ಮಾಡಿ ಅಂತ ಹೇಳಿಲ್ಲ, ಏಕವಚನದಲ್ಲಿ ಮಾತಾಡಿ ಅಂತ ಹೇಳಿಲ್ಲ. ಮತ್ತೆ ನೋಡಿ ಏನು ಒಳ್ಳೆ ಫಿಶ್ ಮಾರ್ಕೆಟ್ ಗೂಂಡಾಗಿರಿ ಕೇರ್ ಮಾಡಲ್ಲ ಆಯ್ತಾ? ಈ ಕಾಂಗ್ರೆಸ್ ಗುಂಡಾಗಿರಿ ನಾವೇನ್ ಕೇರ್ ಮಾಡಲ್ಲ. ಸೈಲೆಂಟ್ ಆಗಿ ಕೇರ್ ಮಾಡಲ್ಲ. ಅದನ್ನ ಮಾತ್ರ ನಾನು ಕಡಾಖಂಡಿತವಾಗಿ ಹೇಳ್ತೀನಿ. ಏನ್ ಮಾತಾಡ್ತೀರಿ? ಬಿಟ್ಬಿಡಿ. ಅದನ್ನ ಜನ ನೋಡ್ತಿದ್ದಾರೆ. ಬಿಟ್ಬಿಡಿ ಅಲ್ಲ, ಅದನ್ನ ಜನ ನೋಡ್ತಿದ್ದಾರೆ. ಕ್ಷಮಾಪಣೆ ಕೇಳ್ರಿ ಫಸ್ಟ್ ದೇಶದ ಜನರು. ಸರ್ ಪ್ಲೀಸ್ ಸರ್, ಡೋಂಟ್ ಕಂಟಿನ್ಯೂ. ನೀವು ನೋಡಿ ಸಬ್ಜೆಕ್ಟ್ ಬಹಳ ಚೆನ್ನಾಗಿ ಡೈವರ್ಟ್ ಮಾಡ್ತಾ ಇದ್ದೀರಿ. ಮಾತಾಡ್ಬೇಕಾಗಿರೋದು ಮಾತಾಡ್ತಿರೋದು. ರಿಷಿಕ್ ಅವರೇ ನೋಡಿ, ಸಿದ್ದರಾಮಯ್ಯ ಅವರು ಪ್ಲೀಸ್ ಮಾತಾಡಕ್ ಬಿಡ್ರಿ. ಪ್ಲೀಸ್ ಪ್ಲೀಸ್, ನನಗೋಸ್ಕರ ಬಿಟ್ಬಿಡಿ. ನನಗೋಸ್ಕರ ನನಗೆ ಮಾತಾಡಕ್ ಬಿಡಿ. ನನಗೂ ಈಗ ಡಿಸ್ಟರ್ಬ್ ಮಾಡ್ತೀರಾ ನೀವು? ನನಗೆ ಡಿಸ್ಟರ್ಬ್ ಆಯ್ತು ಬಿಡಿ, ಆಯ್ತು ಬಿಡಿ ರತನ್, ಅವ್ರು ಸೈಲೆಂಟ್ ಆಗಿ ಬಿಡಿ. ರಿಷಿಕ್ ಅವರೇ ನೋಡಿ, ಇಂಥದ್ದು ಬಣ್ಣದ್ದು ಆಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ. 100% ಸುಮ್ಮನೆ ಕೂತ್ಕೊಳ್ಳೋದು. ನೋಡಿ, ಇಲ್ಲಿ ಡ್ಯಾಮೇಜ್ ಕಂಟ್ರೋಲ್ನ ನೀವು ಅರ್ಥ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ವ್ಯಕ್ತಿನ ಉಚ್ಚಾಟನೆ ಮಾಡೋವರೆಗೂ ಅವ್ರು ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಡ್ಯಾಮೇಜ್ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ ಅದನ್ನ ಅರ್ಥ ಮಾಡ್ಕೋಬೇಕು ತಾನೆ. ಈಗ ಅದ್ರದ್ದು ಸಿವಿಯರಿಟಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ರಾಜಣ್ಣ ಅವರು ಹೇಳಿರೋಂಥ ಮಾತು ಅಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆಯಾ? ಅಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರಿಗೆ ಅವ್ರು ಹೇಳ್ತಾ ಇದ್ದಿದ್ದು ಇದು ದೊಡ್ಡ ಸುಳ್ಳು ಅಂತನೋ, ಅಥವಾ ಅವರದೇ ಸಚಿವರು ಅವರ ಕಾಂಗ್ರೆಸ್ ಪಾರ್ಟಿ ವಿರುದ್ಧವಾಗಿ ಜನರಿಗೆ
ನಾಲೆಡ್ಜ್ ಕೊಡ್ತಾ ಇದ್ದಾರೆ ಅಂತನೋ ಅಷ್ಟು ಡ್ಯಾಮೇಜ್ ಆಗಿದೆ ಹಾಗಾದ್ರೆ. ಸೊ ಇನ್ನು ನೀವು ಎರಡನೇ ಕ್ವಶನ್ ಕೇಳಿದ್ರಿ. ಈಗ ಇಷ್ಟೆಲ್ಲ ಆದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರ? ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಯಾಕೆಂದ್ರೆ ವಹಿಸ್ಕೋಬಹುದಿತ್ತಲ್ವಾ ಸಿಚುವೇಶನ್? ಹೈಕಮಾಂಡ್ ಈಗ ಸನ್ಮಾನ್ಯ ಸಿದ್ದರಾಮಯ್ಯರು, ನಾನು ಅವೆಲ್ಲ ನಿಮ್ಗೆ ಹೇಳಿದೆ, ಸುರ್ಜೇವಾಲಾ ಅವರು ದೆಹಲಿಯಿಂದ ಬಂದಾಗ ನಾನು ಅವತ್ತೇ ಹೇಳಿದೆ, ಅವರು ಸೂಪರ್ ಸಿಎಂ ತರ ನಡ್ಕೊಂತಾ ಇದ್ದಾರೆ. ಇಲ್ಲಿ ಸಿಎಂ ಅವರಿಗೆ ಯಾವುದೇ ರೀತಿಯಾದ್ರೂ ನಿಮಗೆ ಒಂದು ಕಂಟ್ರೋಲ್ ಇಲ್ಲ ರಾಜ್ಯದಲ್ಲಿ ನಿಮಗೆ. ಬಿಕಾಸ್ ಕಂಟ್ರೋಲ್ ಒಂದ್ ವೇಳೆ ಇತ್ತು ಅಥವಾ ಪವರ್ ಇದೆ ಅವ್ರಿಗೆ ಅನ್ನೋದೇ ಆಗಿದ್ರೆ, ಇಲ್ಲಿ ಸನ್ಮಾನ್ಯ ರಾಜಣ್ಣ ಅವ್ರನ್ನ ಕರೆದು ಬಿಟ್ಟು ಮಾತಾಡಿಸ್ತಾ ಇದ್ರು, ವಾರ್ನಿಂಗ್ ಕೊಡ್ತಾ ಇದ್ರು, ಇಲ್ಲ ಒಂದು ನೋಟಿಸ್ ಕೊಡ್ತಾ ಇದ್ರು. ಆದ್ರೆ ಈಗ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಅನ್ಸಿರಬಹುದು ರಾಜಣ್ಣ ಅವರ ಸ್ಟೇಟ್ಮೆಂಟ್ ಅತಿ ದೊಡ್ಡ ಸ್ಟೇಟ್ಮೆಂಟ್ ಆಗಿರಬಹುದು. ಎಸ್ ಎಕ್ಸಾಕ್ಟ್ಲಿ, ಪಕ್ಷಕ್ಕೆ ಅಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ಅಂತ ಆಗಿರ್ಬೋದು. ಅಥವಾ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಏನು ಈ ಇವಿಎಂ ಅಥವಾ ಇಸಿ ವಿರುದ್ಧವಾಗಿ ಹೇಳ್ತಾ ಇದಾರಲ್ಲ, ಅದರ ಆಪೋಸಿಟ್ ಆಗಿ ಅವರದೇ ಆದ ಒಂದು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಅದನ್ನ ಯಾರು ರಾಜ್ಯದಲ್ಲಿರುವಂತ ಅಧ್ಯಕ್ಷರು ಯಾರಿದ್ದಾರೆ ಅವರು ರಾಷ್ಟ್ರದಲ್ಲಿರೋ ಅಧ್ಯಕ್ಷರಿಗೆ ಯಾವ ರೀತಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ಅದು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದು. ಡೈರೆಕ್ಟ್ ಆಗಿ ಹೇಳಿ. ನೋಡಿ ಈಗ ಎರಡು ಬಣಗಳ ನಡುವೆ ತಿಕ್ಕಾಟ ನಡೀತಿದೆ ಅನ್ನೋದಾದ್ರೆ, ಸೆಪ್ಟೆಂಬರ್ ಅಂತ ಹೇಳಿದ್ರು, ಆಗಸ್ಟಲ್ಲೇ ಸ್ಟಾರ್ಟ್ ಆಗಿದೆ. KN ರಾಜಣ್ಣ ಆಯ್ತು, ನೆಕ್ಸ್ಟ್ ಇನ್ನೊಬ್ರು ಸಿದ್ದರಾಮಯ್ಯನವ್ರ ಬಣದ ಒಂದೊಂದೇ ವಿಕೆಟ್ಗಳು ಉದುರುತ್ತವ ಮೇಡಮ್. ಇನ್ಮೇಲಿಂದ ಯಾವ್ದು ಒಂದೊಂದೇ ವಿಕೆಟ್ ಉದ್ರಲ್ಲ. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಮನೆ ಕಟ್ಟಬೇಕಾದ್ರೆ ಒಂದು ಪಾಯದ ಕಲ್ಲು ಇಡ್ತೀವಿ, ಅವಾಗ ಮನೆ ಉದಾರ ಆಗುತ್ತೆ, ಬೆಳೆಯುತ್ತೆ. ಹಾಗೇನೆ ಒಂದು ಮನೆ ಒಡೆದಾಕ್ಬೇಕಾದ್ರೆ ಅಥವಾ ಒಂದು ಬಿದೋಗುತ್ತೆ ಅನ್ಬೇಕಾದ್ರೆ ಒಂದು ಅಡಿಪಾಯದ ಕಲ್ಲು ತೆಗೆದ್ರೆ ನಿಮಗೆ ಕೊಲ್ಯಾಪ್ಸ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಎಸ್. ಯಾಕೆಂದ್ರೆ ಸನ್ಮಾನ್ಯ ರಾಜಣ್ಣ ಅವರು ಒಬ್ರು ಹಿರಿಯ ಸಚಿವರು, ಆಮೇಲೆ ಈಗ ಯಾವುದೇ ಇದ್ರೂ ಡೈರೆಕ್ಟ್ ಆಗಿ ಹೇಳುವಂತವ್ರು. ಈಗ ಅದು ಸನ್ಮಾನ್ಯ ಸಿದ್ದರಾಮಯ್ಯವ್ರದ್ದು ನಡವಳಿಕೆ ಕೂಡ ಹಾಗೆ ಇರುವಂತದ್ದು. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಮೆಸೇಜ್ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ರಾಜಣ್ಣ ಅಂತ ಹಿರಿಯ ಸಚಿವರನ್ನೇ ನಾವು ಕಿಕ್ಔಟ್ ಮಾಡ್ತಾ ಇದೀವಿ ಅಂತ ಅಂದ ಮೇಲೆ ರಾಜಣ್ಣ ವಜಾ ವಿರೋಧಿಸಿ ದೊಡ್ಡ ಹೋರಾಟ. ಎಕ್ಸಾಕ್ಟ್ಲಿ. ಈಗ ನೆಕ್ಸ್ಟ್ ಏನಾಗುತ್ತೆ, ವಾಲ್ಮೀಕಿ ಸಮುದಾಯ ದುಡ್ಡು ತೆಗಿತಾರೆ, ವಾಲ್ಮೀಕಿ ಸಮುದಾಯದ ಸಚಿವರು ತೆಗಿತಾರೆ. ನಿಮಗೆ ಈಗ ನೋಡಿ, ಈ ಹಿಂದೆ ನೀವು ಗಮನಿಸಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವತ್ತು ನಿಮಗೆ ತಲೆ ತಗ್ಸುವಂತವ್ರು ಅಲ್ಲವೇ ಅಲ್ಲ. ತಲೆ ತಗ್ಸೋದು ಅಂತ ಹೇಳಿದ್ರೆ ಅವರು ಒಂದು ಈಗೋ ಇರುತ್ತೆ, ನಾನು ಇಷ್ಟು ವರ್ಷ ದುಡ್ದಿದ್ದೀನಿ, ನನಗೆ ಒಂದು ವರ್ಚಸ್ ಇದೆ, ಮಾಸ್ ಲೀಡರ್ ಅಂತ ಅಂದ್ಬಿಟ್ಟು ಅವರು ಯಾವುದೇ ಕಾರಣಕ್ಕೂ ಈ ಎಲ್ಲಾ ಚಟುವಟಿಕೆಗಳು ಆಗ್ತಿದೆಯಲ್ಲ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವರಾಗ್ಲಿ ಅವ್ರ ಫಾಲೋವರ್ಸ್ ಆಗ್ಲಿ. ಇದರ ಅಂತ್ಯ ಹೇಳ್ಬಿಡ್ತೀನಿ ಕೇಳಲಿ. ಫೈನಲ್ ರಿಸಲ್ಟ್ ನಿಮಗೆ ಅತಿ ಶೀಘ್ರದಲ್ಲಿ ಗಣೇಶನ ಹಬ್ಬನ ಒಳಗಡೆನೆ ನಿಮಗೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ. ಯಾಕೆಂದ್ರೆ ಯಾವುದೇ ಕಾರಣ 100% ಆಗೇ ಆಗುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ. ನೋಡಿ, ನೀವು ಬೇಕಾದ್ರೆ ಗಮನಿಸಿ, ಈ ಮಾತನ್ನ ನೀವು ಬೇಕಾದ್ರೆ ರೆಕಾರ್ಡ್ ಮಾಡಿ. ನಾನು ಇಲ್ಲೇ ಇರ್ತೀನಿ, ಮಾತಾಡೋಣ. ಸತ್ಯವಾಣಿ ಅವರೇ, ಇನ್ನೊಂದು ಆಯಾಮದಲ್ಲಿ ಸದ್ಯದ ಬೆಳವಣಿಗೆಯನ್ನು ನೋಡಬೇಕು. ಅಧಿವೇಶನ ಆಗ್ತಾ ಇದೆ, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಪ್ರತಿಪಕ್ಷದವರು ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು, ಆಡಳಿತ ಪಕ್ಷದವರು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಹೇಳಬೇಕು. ಇವರು KN ರಾಜಣ್ಣನ ಇಟ್ಕೊಂಡಿದ್ದಾರೆ, ಅವರು ಸಬ್ಜೆಕ್ಟ್ ಕೊಟ್ಟರು. ಏನಿದು ಇವರು ಮಾಡಿರೋ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಂತ ಮಾಡಿದ್ದಾರೆ, ಅದೆಲ್ಲ ಫೇಲ್ಯೂರ್ ಆಗಿದೆ. ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣ ಇಲ್ಲ, ತುಂಬಾ ಸಮಸ್ಯೆಗಳು ಇದೆ. ಅದನ್ನ ತಪ್ಪಿಸ್ಲಿಕ್ಕೆ ರಾಜಣ್ಣ ಅವ್ರನ್ನ ತೆಗೆದುಬಿಟ್ಟಿದ್ದಾರೆ. ಎಲ್ಲ ರಾಜಣ್ಣ ರಾಜಣ್ಣ ಅಂದ್ಬಿಟ್ಟು ಗಲಾಟೆ ನಡೀತಾ ಇದೆ. ಅದು ನೋಡಿ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅವರಿಗೆ ನಿಜವಾಗ್ಲೂ ಮಾಡೋ ಇಚ್ಛೆ ಇದ್ದಿದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಮಾಡೋ ಇಚ್ಛೆ ಇದ್ದಿದ್ರೆ, ನಾನು ಏನು ಹೇಳ್ತೀನಿ, EVM ಈಗ ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗಿತ್ತು. ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಹೇಗೆ ಲಿಂಕ್ ಮಾಡ್ತೋ ಲಿಂಕ್ ಮಾಡಬೇಕಾಗಿತ್ತು. ಈಗ ನಮ್ಮ ದೇಶ ಅಷ್ಟು ಮುಂದುವರೆದಿದೆ, ಪ್ರಪಂಚ ಎಲ್ಲ ಮೊಬೈಲ್ ಮತ್ತೆ ಇಂಟರ್ನೆಟ್ ಅಲ್ಲಿ ಇದೆ, ಸಾಫ್ಟ್ವೇರ್ ಅಷ್ಟು ಡೆವಲಪ್ ಆಗಿದ್ದಾಗ ಎಲ್ಲದನ್ನೂ ಆಕ್ಸೆಸ್ ಕೊಡಬೇಕಾಗಿತ್ತು, ಇಂಟರ್ನೆಟ್ ಅಲ್ಲಿ ಆಕ್ಸೆಸ್ ಕೊಡಬೇಕಾಗಿತ್ತು. ಮತ್ತೆ ಇದನ್ನ ಚುನಾವಣಾ ಆಯೋಗ ಅದನ್ನ ಡಿಜಿಟಲೈಸೇಷನ್ ಮಾಡಬೇಕಾಗಿತ್ತು. ಮಾಡಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, 1 ಮಿನಿಟ್ಸ್ ಎಲ್ಲ ತೆಗಿಬಹುದಾಗಿತ್ತು. ಡಬಲ್ ಎಲ್ಲ ಇರೋದಲ್ಲ, ಎಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಮಾಡಬೇಕಾಗಿತ್ತು. ಅದನ್ನೆಲ್ಲ ಮಾಡ್ದಲೆ ರಾಹುಲ್ ಗಾಂಧಿ ಅವರಿಗೆ ಯಾರು ಇನ್ಪುಟ್ ಕೊಟ್ಟಿದ್ದಾರೆ? ಕರ್ನಾಟಕದ ಗೌರ್ಮೆಂಟ್ ಇರೋರೇ ಇನ್ಪುಟ್ ಕೊಟ್ಟಿರೋದು. ಯಾಕೆ ಅವರಿಗೆ ಮಹದೇವಪುರ ಅಂತ ತಗೊಂಡು ಇನ್ಪುಟ್ ಕೊಟ್ಟು ಅವ್ರನ್ನ ಚೆನ್ನಾಗಿ ಕಡ್ಡಾದಲ್ಲಿ ಹಾಕಿ ಇವ್ರನ್ನ ಮಾಡಿದ್ದಾರೆ. ಅದೆಲ್ಲ ದೊಡ್ಡ ಷಡ್ಯಂತ್ರ. ಯಾಕೆಂದ್ರೆ ಬಣ KN ರಾಜಣ್ಣವ್ರು ಬಯಲಿಗೆ ಎಳಿತಾರೆ. ಹೌದು. ಸೊ ತಮ್ಮ ಪಕ್ಷದವರೇ ತಮ್ಮನ್ನ ಹೆಂಗ್ ಹಣದ್ರು ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಕಾಂಗ್ರೆಸ್ನವ್ರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ, ಡೆಲ್ಲಿನಲ್ಲಿ ನಮ್ ಸರ್ಕಾರ ಹೇಳಿತ್ತು 3,000 ಓಟುಗಳು ಇದೆ, ಇಷ್ಟು 3,000 ಪೇಜ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ರು. ಅವಾಗ ಇದೇ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ಲಿಲ್ಲ. ರಾಹುಲ್ ಗಾಂಧಿ ಅವರಿಗೆ ನಾವೆಲ್ಲ ಕೊಟ್ಟಾಗ ಸಪೋರ್ಟ್ ಮಾಡ್ಬೇಕಾಗಿತ್ತು. ಅವರಿಗೆ ನಿಜವಾದ ಇಚ್ಛಾಶಕ್ತಿ ಇಲ್ಲ. ನಿಜವಾದ ಇಚ್ಛಾಶಕ್ತಿ ಜನಗಳಿಗೆ ಉದ್ಧಾರ ಮಾಡಬೇಕು, ಎಲೆಕ್ಷನ್ ಮಾಡಬೇಕು ಅಂತ ಇದ್ದಿದ್ರೆ, ಆಮೇಲೆ ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಎಲೆಕ್ಷನ್ ಕಮಿಷನ್ ಇರಬೇಕು ಅಂದಿದ್ರೆ ಅವ್ರು ಈ ತರ ಮಾಡ್ತಿರ್ಲಿಲ್ಲ. ರೈಟ್, ಗಾಟ್ ಇಟ್. ರತನ್ ಅವರು, ಸತ್ಯವಾಣಿ ಅವರು, ರಿಷಿಕ್ ಅವರು, ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ
ಕೆ.ಎನ್. ರಾಜಣ್ಣ ಅವರ ರಾಜೀನಾಮೆ ಆಗಿದೆ. ಈ ಸಂದರ್ಭದಲ್ಲಿ ಷಡ್ಯಂತ್ರದ ಪರಿಣಾಮ ಈ ರಾಜೀನಾಮೆ ಅಂತ ಹೇಳಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸತ್ಯ ಹೊರಗೆ ಬರುತ್ತೆ, ಕೆ.ಎನ್. ರಾಜಣ್ಣ ಅವರು ಬಿಡಿಸುವಂತಹ ಸತ್ಯ ಯಾವುದು, ಇದೆಲ್ಲದರ ಬಗ್ಗೆ ಕುತೂಹಲ ಇದೆ. ಆದರೆ ಒಂದಂತೂ ಸ್ಪಷ್ಟ, ಬಣಗಳ ನಡುವೆ ಒಂದು ಬಣದ ಬಲ ಕಡಿಮೆಯಾಗಿದೆ. ಸಿದ್ದರಾಮಯ್ಯನವರು ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ, ಕೌಂಟರ್ ಏನು ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಇದರ ನಡುವೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದಂತಹ ಆಡಳಿತ ವಿಕ್ಷ ಪ್ರತಿಪಕ್ಷಗಳು ತಮ್ಮದೇ ಆದಂಥ ಸಬ್ಜೆಕ್ಟ್ಗಳನ್ನು ಕೊಟ್ಕೊಂಡು ಮೆರೀತಾ ಇದ್ದಾರೆ. ಜನ ಪ್ರಜ್ಞಾವಂತರಿದ್ದಾರೆ, ಇದನ್ನು ಕೂಡ ಅಬ್ಸರ್ವ್ ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.